ವೆಲ್ಕಮ್ ಸರ್. ಬೈ ದ ಬೈ, ಐ ಆಮ್ ಗೋಪಾಲ್ ಕೃಷ್ಣ ಠಾಕ್ರೆ, ಬ್ರದರ್ ಇನ್ ಲಾ ಆಫ್ ಶಿವಶಂಕರ್ ಠಾಕ್ರೆ. ಹೌದು, ಇವತ್ತು ಯಾರ್ದು ಮದ್ವೆ? ಮದುವೆನಾ? ನೋ ಸರ್, ಇವತ್ತು ನಮ್ಮ ಭಾವ ಶಿವಶಂಕರ್ ಠಾಕ್ರೆ ಅವ್ರ ಬರ್ತ್ಡೇ. ಬರ್ಡೇ. ಈ ಬಿಸ್ನೆಸ್ ಬಿಸಿನಲ್ಲಿ ಬರ್ಡೇ ಯಾವ್ದು ಮದ್ವೆ ಯಾವ್ದು ಕನ್ಫ್ಯೂಷನ್ ಆಗ್ಬಿಡುತ್ತೆ ನೋಡಿ. ನೋ ಪ್ರಾಬ್ಲಮ್ ಸರ್, ಪ್ಲೀಸ್ ಜಾಯಿನ್ ದ ಪಾರ್ಟಿ. ಓಕೆ ಸರ್. Hi. Hello, Mr. Shivshankar Thackeray. Happy birthday to you. glad to meet what a you, sir. surprise! ನೀವು ಬಂದ್ಬಿಟ್ಟಿದ್ದೀರಾ? Hi, Fine. baby. How are you? Oh, hi. Hello, sir. How are you? Hello. ಎಷ್ಟು ಆಯ್ತು ನೋಡಿ. Fine. Oh. ಎಲ್ಲಾನು ಮೀಟ್ ಮಾಡಿದ್ದಾಯ್ತು ಇವತ್ತು. Fine. Hello. I am nice. Thank you. How are you? Nice. Hi. ಎಷ್ಟು nice ನೋಡಿ. ಇದೇನು ಊಟ ಮಾಡದೆ ಹೋಗ್ತಿದ್ದೀರಾ? ಅದು ನೋ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಐ ಆಮ್ ಸಾರಿ, ಜನರಲ್ ಬಾಡಿ ಮೀಟಿಂಗ್ ಇದೆ. ನೆಕ್ಸ್ಟ್ ಟೈಮ್ ಮಾಡಿ. ಹೌದು ಸರ್, ನೆಕ್ಸ್ಟ್ ಟೈಮ್ ಖಂಡಿತ ಮಾಡೇ ಮಾಡ್ತೀವಿ. ಬರ್ತೀವಿ ಸರ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಪಾರ್ಟಿ. ಗುಡ್ ಈವ್ನಿಂಗ್ ಸರ್. ನಿಮಗೋಸ್ಕರ ಬೇರೆ ಗಾಡಿ ತಂದಿದ್ದೀನಿ. ಸರ್, ಈ ಕಾರು ಪರವಾಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. 203 ಸಾಹೇಬ್ರ ಎಸ್ಟಿಮ್ ಕಾರ್ ನ ಡ್ರೈವ್ ಮಾಡ್ಕೊಂಡು ನನ್ ಗಾಡಿ ಫಾಲೋ ಮಾಡು. ಓಕೆ ಸರ್. ಬನ್ನಿ ಸರ್, ನೀವು ಬನ್ನಿ. ಅರೆ ಯಾಕೆ ಸರ್ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಸರ್, ಬನ್ನಿ. ಗೆಟಪ್ ಬಹಳ ಚೆನ್ನಾಗಿದೆ. ನಿಮ್ ಜೇಬಲ್ಲಿ ಏನೇನಿದೆಯೋ ಎಲ್ಲ ತೆಗ್ದಿಟ್ಬಿಡಿ ಸರ್. ಸಂಕೋಚ ಪಟ್ಕೋಬೇಡಿ, ತೆಗೆದಿಡಿ. ಓಹೋ, ಪಾರ್ಟಿನಲ್ಲಿ ಒಬ್ಬರನ್ನು ಬಿಟ್ಟಿಲ್ಲ ಅಂತಾಯ್ತು. ಯೋ 120 ಹೊರಗಡೆ ಲಾಂಡ್ರಿ ನಿಧಾನ ಕರ್ಕೊಂಡ್ ಬಾ. ಲಾಂಡ್ರಿ ಸಾಹೇಬ್ರ ಕರಿತಾವ್ರೆ, ಬಾ. ನಮಸ್ಕಾರ ಸರ್. ಏನಯ್ಯ, ಈ ಬಟ್ಟೆಗಳು ತಾನೇ ನಿನ್ ಲಾಂಡ್ರಿಲಿ ಕಳ್ತನ ಆಗಿದ್ದು? ಹೌದು ಸರ್. ತಗೊಂಡೋಗ್. ನಿಮ್ಗೆ ಯಾವತ್ತೋ ಬುದ್ಧಿ ಬರುತ್ತೆ. ಲಾಸ್ಟ್ ಟೈಮ್ ಅರೆಸ್ಟ್ ಮಾಡ್ದಾಗ್ಲೇ ಹೇಳಿದ್ರಿ ಇನ್ಮೇಲೆ ಈ ತರ ಕೆಲಸ ಮಾಡಲ್ಲ ಅಂತ. ಅದಕ್ಕೆ ಬೇರೆ ತರ ಮಾಡಿದ್ವಿ ಸರ್. ಅಯ್ಯೋ, ಕೋಟಿ ನುಂಗಿದೋರ ಪುಣ್ಯ ಕೋಟಿ ಎಂದರೋ, ಚೂರು ಪಾರು ಕದ್ದರಿಲ್ಲಿ ಜೈಲಿನಲ್ಲಿ ತಂದರೋ, ಏನು ಎತ್ತ ಅಂತ ಇಲ್ಲಿ ಕೇಳಿದೋನು ತಿಕ್ಕಲಾರ, ಮಾತು ಬಂದ್ರು ಬಿಕ್ಕಲಾದ ಹುಚ್ಚರ ಮದುವೆಯಲ್ಲಿ ಉಳ್ಳೋನೆ ಜಾನ ಶಿವ. ಹುಚ್ಚಾರ ಮದುವೆಯಲ್ಲಿ ಉಂಡೋನೆ ಜಾಣ ಶಿವ. ನಾನಾ ತರ ಖೈದಿಗಳು, ನಾನಾ ತರ ಖೈದಿಗಳು, ಎಷ್ಟೋ ತರ ಭಾಷೆಗಳು, ಏನು ಇಲ್ಲ ಇಲ್ಲಿ ಬಾಯಿ ನಾವಿಲ್ಲಿ ಒಂದೇ ಬಟ್ಟೆನ ತೊಟ್ಟು ಹಂಚಿಕೊಂಡು ತಿನ್ನುತ್ತೀವಿ. ಜಾಲಿರಹಿಂ ಜನಾರ್ದನ, ಜೈಲು ತಾನೆ ಬೃಂದಾವನ, ನಾವು ತಾನೆ ಒಳ್ಳೆ ಜನ, ಒಟ್ಟುಗೂಡಿ ಬದುಕೋ ಜನ. ಕೈದಿ ಇದ್ರೆ ತಾನೆ ಜೈಲು, ಕೈದಿ ಇದ್ರೆ ತಾನೆ ಜೈಲು, ಕೈದಿ ಇದ್ರೆ ಕೇಸು ಫೈಲ್. ಯಾವ ಪಾರ್ಟಿ ಎದ್ದರೇನು, ಯಾವ ಪಾರ್ಟಿ ಗೆದ್ದರೇನು, ಏದು ಏರಿ ಹೋದರೇನು, ಚಿಂತೆ ಇಲ್ಲ ನಮಗೇನು. ಅಂಗಡಿಗೆ ಹೋಗೋದಿಲ್ಲ, ಅಕ್ಕಿ ಬೇರೆ ತೊಂದ್ರೆ ಇಲ್ಲ, ಚೌನದವನ ಬರ್ತಾನಿಲ್ಲೇ, ಕಾಕು ಕೂಡ ಬಿಟ್ಟಿ ಇಲ್ಲೇ. ಕೋಟಿ ನುಂಗಿದೋರ ಪುಣ್ಯ ಕೋಟಿ ಎಂದರೋ, ಚೂರು ಪಾರು ಕದ್ದರಿಲ್ಲಿ ಜೈಲಿನಲ್ಲಿ ತಂದರೋ, ಏನು ಎತ್ತ ಅಂತ ಇಲ್ಲಿ ಕೇಳಿ
ಚಿಕ್ಕದಾದ ಒಂದು ತಲೆಗೆ ಜೈಲು ಟೋಪಿ, ಇನ್ನೊಂದು ತಲೆಗೆ ಖಾದಿ ಟೋಪಿ. ಟೋಪಿ ಹೆಸರು ಬೇರೆ ಶಿವ, ಶಿವ ಅದರ ಕುಲ ಗೋತ್ರ ಒಂದೇ ಶಿವ. ಗೋವಿಂದ. ಏಡುಕುಂಡಲ ತಿಮ್ಮಪ್ಪ ಗೋವಿಂದ ಗೋವಿಂದ. ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಬಾಲಾಜಿ ವೆಂಕಟರಮಣ. ఏడుకుంటలవాడ బంగారము. అది నాది అది నాది అది నాది. అది నాది. ನಾನೇ ಮೊದಲು ನೋಡಿದ್ದು. ನಿನ್ನ ಅಜ್ಜಿ ನೀನ್ ಮೊದ್ಲು ನೋಡ್ಬಿಟ್ರೆ ಇದನ್ ಸ್ವಂತದಾಗೋಯ್ತಾ? ಅದು ನಾದೇ. ಓಹೋ, ಹಾಗಾದ್ರೆ ಹುಡುಗಿನ ನಾನ್ ಮೊದ್ಲು ನೋಡಿದ್ನಪ್ಪ, ಅವಳು ನನ್ನ ನೋಡಾಗ್ಬಿಟ್ಲಾ? ನೋಡ್ತಾಯಿ, ಈ ಶೆಟ್ಟಿಗೊಂದ್ ಮಾತು ಅರ್ಥ ಮಾಡೋಣ ಅಂತ ಹಂಗಂದಿದ್ದು. ನೀನ್ ಹೋಗ್ತಾಯಿ, ಹೋಗವ್ವ. ಅಯ್ಯೋ ಅಯ್ಯೋ, ಮೋಸ ವಂಚನೆ ದಗ, ಇಲ್ಲಿ ಯಾರು ನ್ಯಾಯ ಹೇಳೋರಿಲ್ವಾ? ఏడుకుండల ಗೋವಿಂದ. మీరే ನ್ಯಾಯ చెప్పండి. ಅವ್ರ ಕೈಯಲ್ಲಿರೋ ಸರ ಮೊದಲು ನಾನ್ ನೋಡಿದ್ದು, ಅಂದ್ಮೇಲೆ ಆ ಸರ ನಂದಾಗುತ್ತೋ ಇಲ್ವೋ? ಬದ್ನೆಕಾಯಿ ತೊಟ್ಟಾಗುತ್ತೆ. ಲೇ ಶೆಟ್ಟಿ, ನೀನ್ 3 ನಮ್ಮ ಹಾಕೊಂಡಿರೋದು ಅಲ್ದೆ ನನ್ಗೂ ಹಾಕಕ್ ನೋಡ್ತಿದ್ಯಾ? ಆ ಸರನ ಮೊದಲು ನಾನ್ ನೋಡಿದ್ದು, ಅದು ನಂದೆ. ಅಯ್ಯಯ್ಯೋ, ಹಾಡಾಗ್ಲಲ್ಲೇ ಮೋಸ ವಂಚನೆ. ಹೀಗಾದ್ರೆ ದೇಶ ಉದ್ಧಾರ ಆಗುತ್ತಾ? ಮೀರೇ చెప్పండి. ನನ್ನ ನ್ಯಾಯ ಹೇಳುವಂತ చెప్పండి. ನಿಮ್ಮನ್ನ ನೋಡಿದ್ರೆ ಧರ್ಮರಾಯ, ಸತ್ಯ ಹರಿಶ್ಚಂದ್ರ, ಆ ತಿರುಪತಿ ತಿಮ್ಮಪ್ಪನೇ ಕಾಣಿಸ್ತಾನೆ. ಮೀರೇ చెప్పండి. ಯಾಕೆ ಚಂದ್ರಸ್ವಾಮಿ ಕಾಣ್ತಿಲ್ವಾ? ಶಾಂತಿ ಶಾಂತಿ. ಮೊದಲು ನೀವು ಸರ ನೋಡಿದ್ರಿ, ಅವನಲ್ಲಿ ಅದನ್ನ ನೀನು ತಗೊಂಡೆ. ಗೋವಿಂದ ಗೋವಿಂದ, ಇದು ಇಬ್ಬರಿಗೂ ಸೇರ್ಬೇಕಪ್ಪ. ಆಯ್ತು ಆಯ್ತು, ಒಂದ್ ಕೆಲ್ಸ ಮಾಡೋಣ. ಏಮಿ? ಇದನ್ನ ತಗೊಂಡು ಶೂಲೆ ಸರ್ಕಲ್ ಪೊಲೀಸ್ ಸ್ಟೇಷನ್ ಕೊಟ್ಬಿಡೋಣ. ಅದು ನ್ಯಾಯ. ಬೇಡ ದೇವ್ರು, ನಿಮಗಿಷ್ಟ ಬಂದಂಗೆ ನೀವೇ ನ್ಯಾಯ ಹೇಳಿ. ಗೋವಿಂದ ಗೋವಿಂದ, ಕಮ್ಮಿ ಅಂದ್ರು 10 ಗ್ರಾಮ್ ಇದೆ. ಇದು ಕಮ್ಮಿ ಅಂದ್ರು 25 ಗ್ರಾಮ್ ಇದೆ. ನೀವಿಬ್ರು 5 ಗ್ರಾಮ್ ತಗೊಳ್ಳಿ. ಚೈನ್ ಮಾತ್ರ ಕಟ್ ಮಾಡ್ಬೇಡಿ. ಬೇಕಾದ್ರೆ ಶೆಟ್ಟಿ ಕೊಡ್ಬೇಕಾದ 5 ಗ್ರಾಮ್ ಚಿನ್ನದ ದುಡ್ಡನ್ನ ನಾನ್ ಕೊಟ್ಬಿಡ್ತೀನಿ. ಪೂರ್ತಿ ಸರ ನನಗೆ ಇರ್ಲಿ. ಮನೆ ಹಾಳು ನನ್ ಮಗನೇ. 5 ಗ್ರಾಮ್ ಚಿನ್ನ ಕೊಟ್ಟು 25 ಗ್ರಾಮ್ ಚಿನ್ನ ಹೊಡ್ಕೊಳಕ್ ನೋಡ್ತಾ ಇದ್ಯಾ? ನೋಡಿದೇವ್ರು, ಆ 5 ಗ್ರಾಮ್ ಚಿನ್ನ ದುಡ್ಡು ನೇನೇ ಇಚ್ಛೇಸ್ತಾನು. ಆ ಸರ ನನಗೆ ಕೊಟ್ಬಿಡಿ. ಇಲ್ಲ, ಅದ್ ನನಗೆ ಬೇಕು. ಇಲ್ಲ, ನನಗೆ ಬೇಕು. ಅದ್ ನನಗೆ ಬೇಕು. ನನಗೆ ಬೇಕು. ಇಲ್ದಿದ್ರೆ ಶಾಂತಿ ಶಾಂತಿ ಶಾಂತಿ. ಆ ಗೋವಿಂದ ಎಲ್ರಿಗೂ ಒಳ್ಳೇದನ್ ಮಾಡ್ತಾನೆ. ಬಾಲಕ, ಆ ಶೆಟ್ರು ವಯಸ್ಸಿನಲ್ಲಿ ನಿಮ್ಮಪ್ಪನ್ ತರ. ಸರಿ, ಏನೋ ನಮ್ಮ ಅಪ್ಪನ್ ತರ ಅಂತಿದ್ದಾನೆ. ಆ ಸರನ ಅವನ್ಗೆ ಕೊಟ್ಬಿಡಿ. 5 ಗ್ರಾಮ್ ದುಡ್ಡೆಷ್ಟು? ಗ್ರಾಮ್ಗೆ 100 ರೂಪಾಯಿ ಅಂತೆ. 5 ಗ್ರಾಮ್ಗೆ 500 ರೂಪಾಯಿ. ಒಳ್ಳೆ ಬಕ್ರಗಳು. ಶೆಟ್ರೆ, ದೇವ್ರು, ಈ ಹುಡುಗನ್ಗೆ 500 ರೂಪಾಯಿ ಕೊಡಿ. ಓ 500 ರೂಪಾಯಿ. 500. ನಿಮಗೂ ನಮಗೂ ಲೆಕ್ಕ ಚುಕ್ತ. దేవుడు సరము ಗೋವಿಂದ ಗೋವಿಂದ. ఏడుకుండల దొరకునా ఇటువంటి సరము. ಬುದ್ಧಿನೇ ಇಲ್ಲ. ಗ್ರಾಮಿಗೆ 100 ರೂಪಾಯಿ ಅಂತೆ. ಬುದ್ಧಿ ಇಲ್ದೇ ಇರೋರ್ನ ಆ ತಿರುಪತಿ ತಿಮ್ಮಪ್ಪನೇ ಕಾಪಾಡ್ಬೇಕು. ದಂಡಮಂಡಿ ಸೇಟು, ದಂಡಮು. ಇದ್ರ ಬೆಲೆ ಎಷ್ಟು ಅಂತ ನೋಡಿ ಹೇಳು. ಬಾಲಾಜಿ, ವೆಂಕಟರಮಣ, ಶ್ರೀನಿವಾಸ ಅಂದ್ಕೊಳ್ಳೋಕ್ಕಿಂತ ಮುಂಚೆ ಕೊಟ್ಬಿಡ್ತೀಯ. ಯಾಕೆ ಕೊಟ್ಟೆ ಅಂತ ಯೋಚನೆ ಮಾಡೋದ್ರೊಳಗೆ ಮತ್ತೆ ಕಿತ್ಕೊಂಡ್ಬಿಡ್ತೀಯ. ನಿನ್ನ ಮಹಿಮೇನ ನಮ್ಮಂತ ಮಾನವರು ಅರ್ಥ ಮಾಡ್ಕೊಳಕ್ಕೆ ಅಯ್ಯಲೇದು. ಯೋ ಜೋರ ತಿಪ್ಪರ ಕಣಯ್ಯ. ಯೋ ಇದು ಮಾಡ್ಕೊಳ್ಳಯ್ಯ. ಇಲ್ಲ ಇರ್ತು ಸಿನಿಮಾ ಹೋಗೋಣ ಅಂತ ಅಂದ್ಬಿಟ್ಟು ಚೆಕ್ ಹೊಡ್ಬೇಕು. ಕಳ್ಳ ಕಳ್ಳ ಕಳ್ಳ. ಏನ್ ಮಾಡೋದು ಈಗ? ಹೇಗೆ ತಪ್ಪಿಸ್ಕೊಳ್ಳೋದು? ನೀನ್ ಗಾಬರಿ ಆಗೋದಂದ್ರೆ ನಾನು ಗಾಬರಿ ಮಾಡ್ಬೇಡ. ನಾನು ಹೆಂಗೋ ಕಂಟ್ರೋಲ್ ಮಾಡ್ತೀನಿ. ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿ.
ಯಾವನಾದ್ರೂ ಮುಂದೆ ಬಂದ್ರೆ ನಾನ್ ನೋಡೋದಕ್ಕೆ ಹಿಂಗಿದ್ದೀನಿ ಅಷ್ಟೇ. ನನ್ನ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಇದುವರೆಗೂ 1.5 ಡಜನ್ ಮರ್ಡರ್ ಮಾಡಿದ್ದೀನಿ. ಎಷ್ಟು? 1.5 ಡಜನ್. ಸರ್ ಹೊರಗಡೆ ಏನೋ ಮರ್ಡರ್ ನಡೀತಾ ಇದೆ ಸರ್, ಬೇಗ ಹೋಗಿ ನೋಡ್ಕೊ ಬನ್ನಿ ಸರ್. ರೋಡ್ ಆ ಕಡೆನಾ ಈ ಕಡೆನಾ? ಆ ಕಡೆ ಸರ್. ನಮ್ ಲಿಮಿಟಿಗೆ ಬರಲ್ಲಯ್ಯ. ಅಯ್ಯೋ ನೀವೇನ್ ಸರ್ ಹೊರಗಡೆ ಮರ್ಡರ್ ನಡೀತಾ ಇದೆ ಅಂದ್ರೆ ಅದು ಇದು ಅಂತ ರೂಲ್ಸ್ ಹೇಳ್ತಿರಲ್ಲ ಸರ್. ಚಡಪ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೆಲವು ರೂಲ್ಸ್ ಅಂತ ಇರುತ್ತೆ, ಅದ್ರಂದ್ರೆ ಅರ್ಥ ಆಗಲ್ಲ. ಅದಕ್ಕೆ ನೀನು ಲೋಟ ತೊಳಿತಾ ಇರೋದು. ಹೋಗೋ ಕೆಲಸ ನೋಡ್ಕೊ. ಗೆಟ್ ಔಟ್. ಏ ಬಡ್ಡಿ ಮಗನೇ, ನನ್ ಸೈಕಲ್. ನನ್ ಮಕ್ಕಳ ಏನ್ ಗುರಾಯಿಸ್ತಾ ಇದೀರಾ? ಹಿಂಗೆ ಗುರಾಯಿಸ್ತಾ ಇದ್ರ ನನ್ ಮಕ್ಕಳ? ಅಣ್ಣ ದೇವರಣಗಳು ಅದ್ ನಿಮ್ ಸೈಕಲ್ ಅಂತ ನಮಗ್ ಗೊತ್ತಿರಲಿಲ್ಲ ಕಣಣ್ಣ. ಅದ್ರಲ್ಲೂ ನಿಮ್ಮ ಸೈಕಲ್ ಮುಟ್ಟುವಷ್ಟು ಧೈರ್ಯ ನಮಗೆ ಎಲ್ಲಿಂದ ಅಣ್ಣ ಬರುತ್ತೆ? ಬೇಡ 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 ಬೇಡ, ಈ ಸೆಂಟಿಮೆಂಟ್ ಡೈಲಾಗ್ ನನ್ನ ಹತ್ರ ಬೇಡ. ನನ್ ಮಕ್ಕಳ ನಿಮ್ಮ 4 ವರ್ಷ ಜೈಲಲ್ಲಿ ಕೊಳೆ ಹಾಕ್ತಿದ್ರೆ ನನ್ನ ಹೆಸರು 120 ಬಂದೆ ಸರ್. ಈ ಏರಿಯಾ ಎಮ್ ಎಲ್ ಇನ್ಸ್ಪೆಕ್ಷನ್ ಬರ್ತಾ ಇದಾರೆ. ಸ್ಟೇಷನ್ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದೆಯಾ? ಬೇಗ ಹೋಗ್ ಬೇಗ ಹೋಗು. ಇವ್ರಿಗೊಂದು ಸಲ್ಯೂಟ್ ಹಾಕಯ್ಯ. ಸರ್ ಯಾರ್ ಸರ್ ಅಮ್ಮೋರು? ನಾನು ಎಂಡ್ರು. ಸಾರ್ ನಿಮ್ ಹೆಂಗಸರ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ? ಏನ್ ತಪ್ಪು? PM ಫಾರಿನ್ ಟೂರ್ಗೆ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಲ್ವಾ? CM ಸ್ಟೇಟ್ ಟೂರ್ ಮಾಡ್ಬೇಕಾದ್ರೆ ಹೆಂಡತಿ ಮಕ್ಕಳು ಸೆಟಪ್ ಎಲ್ಲಾನು ಕರ್ಕೊಂಡು ಹೋಗ್ತಾರೆ. ನಾನು ನನ್ನ ಏರಿಯಾ ಟೂರ್ ಮಾಡ್ಬೇಕಾದ್ರೆ ನನ್ನ ಹೆಂಡತಿ ನನ್ ಜೊತೆಗಿದ್ರೆ ಏನ್ ತಪ್ಪು? ಹೇಳಯ್ಯ ಹೇಳು. ಅದಕ್ಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ರ ಸಾರ್ ಅಂತ ಕಪ್ಪೆ ತರ ಬಾಯ್ಬಿಡ್ತಾ ಇದ್ಯಾ? ಯಾಕೆ ಯಾಕೆ ಕರ್ಕೊಂಡ್ ಬರ್ಬಾರ್ದು? ಕರ್ಕೊಂಡ್ ಬಂದ್ರೆ ನೀವೆಲ್ಲ ಏನ್ ಮಾಡ್ಬಿಡ್ತೀರಾ? ತಪ್ಪಾಯ್ ಸರ್ ನನ್ನ ಸರ್ವಿಸ್ ಇರುವವರೆಗೂ ಇಂಥ ಪ್ರಶ್ನೆ ಯಾರನ್ನೂ ಕೇಳಲ್ಲ ಸರ್. ಸೈ ಎಲ್ಲಾ ಬಂದಕ್ಕೂ ಕೆಲಸ ಮಾಡ್ತಾವ? ಇಲ್ಲ ಸರ್, 2 ಒರಿಜಿನಲ್, 2 ಅಟ್ಮಾಸ್ಫಿಯರ್ಗೋಸ್ಕರ ಇಟ್ಕೊಂಡಿದ್ದೀನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಣ್ಣ ನಮಸ್ಕಾರ. ಅಣ್ಣ ಅಕ್ಕ ನಮಸ್ಕಾರ ಕಣಕ್ಕ. ಯಾರೋ ನೀವು ಒಳ್ಳೆ ಕೇಳಿಗಳ ತರ ಇದ್ದೀರಾ? ನಿಮ್ ಪಾರ್ಟಿ ವರ್ಕರ್ಸ್ ಕಣಣ್ಣ. ನಿಮ್ಮ ನೋಡ್ತಿದ್ದಾಗೆ ಅನ್ಕೊಂಡೆ ನಮ್ ಪಾರ್ಟಿ ವರ್ಕರ್ಸ್ ಇರ್ಬೇಕು ಅಂತ. ಅಣ್ಣ ಹೋದ್ಸಲಿ ಎಲೆಕ್ಷನ್ ಅಲ್ಲಿ ನಾನು 50 ಇವನು 50 ಕಳ್ಳೋಟ್ ಹಾಕಿದ್ವಿ ಅಣ್ಣ. ನೀವಿಬ್ರು ನನಗೆ 100 ಕಳ್ಳೋಟ ಹಾಕಿ ಗೆಲ್ಸಿದ್ರ? ಯಾಕ್ರಿ ಹೇಳ್ತಿದ್ದೀರಾ? ನೋಡೆ, ನಾನ್ ಗೆದ್ದಿದ್ದೆ 100 ಓಟಿಂದ. ಆ 100 ಓಟ್ ಹಾಕ್ತವ್ರು ಇವರೇ ಕಣೆ. ಇವರಿಬ್ರು ನನ್ನ ಜೀವನಾನೇ ಬದಲಾಯಿಸಿದ ಪುಣ್ಯಾತ್ಮರು ಕಣೆ. ನೋಡ್ರಿ ಇವ್ರನ್ನ, ಗುರುಭಕ್ತಿಂದ್ರ ಇದೆ ಕಣ್ರಿ. ನನ್ನ ಗೆಲ್ಸಿದ ಮಹಾತ್ಮರು ಇವರು. ಸಾರ್ ನೀವು ಮೋಸ ಹೋಗ್ತಿದ್ದೀರಾ. ಇವರು ಮಹಾತ್ಮರಲ್ಲ, ಮಹಾನ್ ಕಳ್ಳನ್ ಮಕ್ಕಳು. ಸಾಕು ಸುಮ್ನಿರಿ. ಯಾರೀ ಕಳ್ಳ ಅಲ್ಲ? ಯಾರ್ ಕಳ್ಳ ಅಲ್ಲ? ಇಂಥದ್ರಲ್ಲಿ ಇವ್ರನ್ನ ಕಳ್ರು ಅಂತ್ಯ? ಮೊದ್ಲು ಬಿಡಯ್ಯ ಇವ್ರನ್ನ. ಯೋ 120 ಇವ್ರನ್ನ ಹೊರಗಡೆ ಬಿಡಯ. ಅಣ್ಣ ಅಣ್ಣಂಗೆ ಅಣ್ಣಂಗೆ ಅಣ್ಣ, ನಾವು ಸಾಯೋವರೆಗೂ ನಿಮ್ ಶಿಷ್ಯರಾಗಿರ್ತೀವಣ್ಣ. ಅಣ್ಣ ನೀವು PM ಆಗೋವರೆಗೂ ಬಿಡಲ್ಲಣ್ಣ. ಅಣ್ಣ ಒಂದೇ ಒಂದ್ಸಲಿ ತಪ್ಕೋತೀವಣ್ಣ. ಯಾರು? ನಿಮ್ಮನ್ನ. ನನ್ನನ್ನ ಒಂದ್ಸಲಿ ಏನು ನಿಮ್ಗೆ ತೃಪ್ತಿ ಆಗೋವರೆಗೂ ತಪ್ಕೊಳ್ರಿ. ಅಣ್ಣ 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 ಅಂದ್ರೆ ನೀನೇ ಕಣಣ್ಣ, ನಮ್ಮಣ್ಣ. ಅಣ್ಣ ಅಣ್ಣ ನಾವಿನ್ ಬರ್ತೀವಣ್ಣ. ಆಯ್ತು ತಮ್ಮಂದ್ರ, ನಮ್ಮ ಪಾರ್ಟಿ ವಿಜಯ ಪತಾಕಿನ ಬೀದಿ ಬೀದಿಯಲ್ಲೂ ಹಾರಿಸ್ಬಿಡಿ. ಆಯ್ತಣ್ಣ. ಸಾರ್ ನಾವಿನ್ ಬರ್ತೀವಿ ಸಾರ್. ಸ್ಟೇಷನ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ? ಹಾಗೆ ಇಟ್ಕೊಳ್ಳಿ. ಆಯ್ತು ಸರ್. ನಾನ್ ಬರ್ಲಾ? ಓಕೆ ಸಾರ್. MLA ಹತ್ರನು ಸಮಥಿಂಗ್ ಬಿಡೋದಿಲ್ವಲ್ಲಯ್ಯ ನೀವು? ಸ್ವಲ್ಪ ಇರೋ. अल्लाह कब से आए मेरा दोस्त, दोस्त का सलाम करो. अल्लाह कब से आए मेरा दोस्त, दोस्त का सलाम करो. योरे कुड़ियो, मैं मर गया ना बाप.
ಸೂಪರ್ ಜಾಗ್ ಫುಲ್ ಬಾಟ್ಲ್ ತರ ಇದೆ ಕಣೋ ಫಿಗರ್. ಅಲ್ಲ ಕಣೋ ಕಲಾಸಿ ಪಳ್ಯಂ ಪೇಜರು. ಕಣೋ ಬೇಜಾರು. ಮಮ್ಮುಕ್ಕುಟ್ಟಿ ಬಿಸಿ ಬಿಸಿಯಾಗಿ ಏನಿದೆ? ಏನು ಮೈ ಬಿಸಿ ಕೇಳ್ತಾ ಇದೀಯಾ? ಪಂಜಾಬಿ ಡಾಬದಾಗೆ ಬಿಜ್ಲಿ ಬಿಜ್ಲಿ ಓಹ್ ಬಿಜ್ಲಿ ಮಿಂಚಂತ ಮಿನುಗುವ ಮಚಲಿ ಮಚ್ಲಿ ಓಹ್ ಮಚ್ಲಿ ಹೈವೇಲಿ ಏರಿ ಬಂತು ಮೈನೆಲ್ಲ ಜಾರಿಕೊಂತು ಇದ್ದೇಲಿ ಕೋಳಿ ಕೂಗಿತು ಕೋಳಿ ಕೂಗಿತು ಪಂಜಾಬಿ ಡಾಬದಾಗೆ ಬಿಜ್ಲಿ ಬಿಜ್ಲಿ ಓಹ್ ಬಿಜ್ಲಿ ಮಿಂಚಂತ ಮಿನುಗುವ ಮಚಲಿ ಮಚ್ಲಿ ಓಹ್ ಮಚ್ಲಿ ಹೈವೇಲಿ ಏರಿ ಬಂತು ಮೈನೆಲ್ಲ ಜಾರಿಕೊಂತು ಇದ್ದೇಲಿ ಕೋಳಿ ಕೂಗಿತು. ಅಡ್ಡೆಯಲ್ಲೇ ಸೆಟ್ಟು ಹೊಡೆದ ಸುಂದರ ಗಾಳಿ ಚಮಕ ತೋರಿ ಕಣ್ಣಗಳಲ್ಲಿ ಹಾಕಿಕೊಂಡಳು ಪುಟ್ಟಿಯಲ್ಲಿ ಮಾತು ಮಲ್ಲ ಬೆಚ್ಚಾದ ಮೂಗ ಬಸವ ಚಿತಾದ ಕಟ್ಟಿಗೆ ಸಿದ್ಧ ಕಳಕೊಂಡ ಗುಳಿಗೆ ಸಿದ್ಧ ಪಡ್ಕೊಂಡ ಚಾಂದನಿ ಚಂದದ ಲೈಟು ಫುಲ್ ಬ್ರೈಟು ಹೈವೇಲಿ ಏರಿ ಬಂತು ಇನ್ನೆಲ್ಲ ಜಾರಿಕೊಂತು ಇದ್ದೇಲಿ ಕೋಳಿ ಕೂಗಿತು ಕೋಳಿ ಕೂಗಿತು ಪಂಜಾಬಿ ಡಾಬದಾಗೆ ಬಿಜ್ಲಿ ಬಿಜ್ಲಿ ಓಹ್ ಬಿಜ್ಲಿ ಮಿಂಚಂತ ಮಿನುಗುವ ಮಚಲಿ ಮಚ್ಲಿ ಓಹ್ ಮಚ್ಲಿ ಬಿಕೋ ಅನ್ನೋ ಡಾಬಾದಲ್ಲಿ ತಕೋ ಅಂತ ಬಂದಳು ಬಿಜ್ಲಿ ಮುದುರಿಕೊಂಡ ವಾಡಿಗಳಲ್ಲಿ ಬಿಸಿ ಚಳುಕು ತಂದಳು ಕಿಲಿ ಬಿಜ್ಲಿ ಇಲ್ಲದ ಬೆಂಗಳೂರು ಕತ್ತಲಾದ ತಂಗಳೂರು ಹಬ್ಬ ಕೂಡ ಹಬ್ಬಾನೆ ಡಾಬ ತುಂಬಾ ಹಬ್ಬಾನೆ ಚಾಂದನಿ ನಕ್ಕಳು ಅಂದ್ರೆ ಫುಲ್ ನೈಟು ಹೈವೇಲಿ ಏರಿ ಬಂತು ಮೈ ಮೇಲೆ ಜಾರಿಕೊಂತು ನಿದ್ದೆಯಲ್ಲಿ ಕೋಳಿ ಕೂಗಿತು ಕೋಳಿ ಕೂಗಿತು ಪಂಜಾಬಿ ಡಾಬದಾಗೆ ಬಿಜ್ಲಿ ಬಿಜ್ಲಿ ಓಹ್ ಬಿಜ್ಲಿ ಪಂಜಾಬಿ ಡಾಬದಾಗೆ ಬಿಜ್ಲಿ ಬಿಜ್ಲಿ ಓಹ್ ಬಿಜ್ಲಿ ಮಿಂಚಂತೆ ಮಿನುಗುವ ಮಚಲಿ ಮಚ್ಲಿ ಓಹ್ ಮಚ್ಲಿ ಹೈವೇಲಿ ಏರಿ ಬಂತು ಮೈ ಮೇಲೆ ಜಾರಿಕೊಂತು ನಿದ್ದೆಯಲ್ಲಿ ಕೋಳಿ ಕೂಗಿತು.
ಶಿವಾಜಿನಗರ ಗುಜರಿನಾ? ಯಾರೋ ನೀನು? ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ನೀವ್ ಯಾರು ಅಂತ ಗೊತ್ತಾಗೋದಕ್ಕೆ ನೀವೇನ್ ದೇವೇಗೌಡ್ರ ಇಲ್ಲ ಶಾರುಖ್ ಖಾನ? ನನ್ ಮಕ್ಕಳ, ನಿಮ್ಗೆ ನಾನು ಈ ಮನೆ ಬಾಡಿಗೆ ಕೊಟ್ಟಲ್ಲ, ಆ ತಪ್ಪಿಗೆ ನಾನ್ ಯಾಕಡೆ ತಗೊಂಡು ನಾನೇ ಹೊಡ್ಕೋಬೇಕು? ಸಾರ್ ನೀವೇ ಸರ್ ಮನೆ ಓನರು? ಹೌದು ಸರ್, ನೀವೇ. ಬನ್ನಿ ಸಾರ್ ಕೂತ್ಕೊಳ್ಳಿ. ಮುದ್ದ ಸಾರ್ಗೆ ಬಂದ್ಬಿಟ್ಟ ಹೇಳಪ್ಪ. ಆಯ್ತು. ಬೋರ್ನ್ವಿಟಾನು ಬೇಡ, ಬದ್ನೆಕಾಯಿನೂ ಬೇಡ, ಮೊದ್ಲು 5 ತಿಂಗಳದು ಬಾಡಿಗೆ ಕೊಡ್ರು. ಯಾಕ್ರೋ ಬಾಡಿಗೆ ಕೇಳಿದ ತಕ್ಷಣ ಒಬ್ರ ಮುಖ ಒಬ್ರು ನೋಡ್ಕೊತಾ ಇದ್ದೀರಾ? ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಕ್ಕೆ 5 ತಿಂಗಳಾಯ್ತಲ್ಲ. ನಿಮ್ಮಿಂದ ನನ್ನ ಹೆಂಡತಿ ನನ್ಗೆ ಡೈವರ್ಸ್ ಕೊಡೋ ಸ್ಥಿತಿಗೆ ಬಂದ್ಬಿಟ್ಲಲ್ರೋ. ಅಯ್ಯಯ್ಯೋ ಸಾರ್, ದೇವ್ರಾಣೆಗೂ ನಿಮ್ ಹೆಂಡತಿಗೂ ನಮ್ಗೂ ಆ ತರ ಸಂಬಂಧ ಏನೂ ಇಲ್ಲ ಸಾರ್. ನನ್ ಮಕ್ಳ, ನಾನು ಆ ತರ ಡೈವರ್ಸ್ ಅಲ್ಲ ಹೇಳಿದ್ದು. ಪ್ರತಿ ತಿಂಗಳು ಎಲ್ಲ ಪೋರ್ಷನ್ದು ಬಾಡಿಗೆ ನನ್ನ ಹೆಂಡತಿ ಕೈಲಿ ಕೊಟ್ಟಿಲ್ಲ ಅಂದ್ರೆ ಬೈದಿದ್ ಬೈಗಳನ್ನ ಮತ್ತೆ ಬಳಸಲ್ಲ ಕಂಡ್ರು. ಅಪ್ಪ, ನಿಮ್ ಕಾರ್ಗೆ ಬಿದ್ದು ಕೇಳ್ಕೊತೀನಿ, ನನ್ನ 5 ತಿಂಗಳ ಬಾಡಿಗೆನ ನನ್ನ ಮಗನ ಮೇಲೆ ಬಿಸಾಕಿ ನನ್ ಡೈವರ್ಸ್ ಸಮಸ್ಯೆನ ಬಗೆಹರಿಸ್ರು. ಸಾರ್, ನಿಮ್ ದೇವ್ರ ಮೇಲೆ ಆಣೆ, ನಾಳೆ ಸೂರ್ಯ ಮುಳುಗೋದೊಳಗೆ ನಿಮ್ 5 ತಿಂಗಳು ಬಾಡಿಗೆ ನಿಮ್ ಜೇಬಲ್ಲಿ ಇರುತ್ತೆ ಸಾರ್. ಬೇಡಿ 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 ಬೇಡಿ, ಆ ದೇವರ ಮೇಲೆ ಮಾತ್ರ ಹಾಣೆ ಇಟ್ಬಿಡಿ. ಆ ದೇವರನ್ನೇ ಹಾರಾಜಾಕೋ ಪಟ್ಟಿ ಮಕ್ಕಳ್ರು ನೀವು. ಅಯ್ಯೋ, ಆ ದೇವ್ರಾಡೋ ಚದುರಂಗದಾಟ ಯಾರಿಗೂ ಅರ್ಥ ಆಗಲ್ಲ. ಸ್ಮಶಾನಕ್ಕೆ ಹೋಗೋ ವಯಸ್ಸು ನಿಮ್ಗಾಗಿದ್ರು ಬೆಂಕಿ ಇಡೋದಕ್ಕೆ ಮಕ್ಕಳಿಂದ ಹಾಗೆ ಮಾಡಿ ಪ್ರೇಮ, ಪ್ರೀತಿ, ಅನುರಾಗದ ಹೃದಯ ನಮಗ್ ಕೊಟ್ಟು ತಂದೆ ತಾಯಿ ಇಲ್ಲದ ತಬ್ಬಲಿಗಳನ್ನಾಗಿ ಮಾಡಿದ್ರು. ತಂದೆ ತರ ಇರೋ ನಿಮ್ಮನ್ನ ಓನರ್ ರೂಪದಲ್ಲಿ ನಮ್ಮ ಹತ್ರ ಸೇರಿಸಿದಾನೆ. ಅದಕ್ಕೆ ಒಬ್ಬ ಜವಾಬ್ದಾರಿ ಮಕ್ಕಳಾಗಿ ಈ ಮಹನೀಯ ತಂದೆ ತಲೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಡೈವರ್ಸ್ ಸಮಸ್ಯೆನ ನಾಳೆ ಸೂರ್ಯ ಮುಳುಗೋದ್ರೊಳಗೆ ತೀರ್ಸೋ ಜವಾಬ್ದಾರಿ ನಮ್ದು. ನೀವು ಮನೆಗೆ ಹೋಗಿ ಸರ್. ಅಯ್ಯೋ 420 ನನ್ ಮಕ್ಕಳ, ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ? ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ಇವತ್ತು ಸಾಯಂಕಾಲ ಒಳಗೆ 5 ತಿಂಗಳು ಬಾಡಿಗೆ ಕೊಟ್ರೆ ಬಚಾವ್, ಇಲ್ಲ ಅಂದ್ರೆ ಪೊಲೀಸ್ ಸಮೇತ ಬಂದು ಮನೆ ಒಳಗೆ ಇರೋ ಕಚಡನ ಕಾರ್ಪೊರೇಷನ್ ತೊಟ್ಟಿಗೆ ಬಿಸಾಕಿ ಮನೆಗ್ ಬೀಗ ಹಾಕ್ಬಿಡ್ತೀನಿ. ಹುಷಾರ್. ಎಷ್ಟೇ ಡ್ರಾಮಾ ಆಡಿದ್ರು ಬಿಡೋದೇ ಇಲ್ಲ ಅಂತಾನೆ. ಇವತ್ತೇ ಸೆಟ್ಲ್ ಮಾಡ್ಬೇಕಂತೆ. ಕಂತ್ರಿ ನನ್ ಮಗನ್ ತಂದು ನೆನ್ನೆ ಆ MLA ದುಡ್ಡಲ್ಲಿ ಬಾಡಿಗೆ ಸೆಟ್ಲ್ ಮಾಡಿದ್ರೆ ಈ ಟೆನ್ಷನ್ ಇರ್ತಿರ್ಲಿಲ್ವೇ? ನೀರ್ ಖರ್ಚು ಮಾಡ್ದಾಗ ಮಾಡ್ಬಿಟ್ಟೆ. ನೆನ್ನೆ ವಿಷಯ ಈಗಾಕ, ನೆನ್ನೆಗೆ ಇವತ್ತಿಂದ ಇವತ್ತಿಗೆ. ಹೌದು, ನೆನ್ನೆ ರಾತ್ರಿ ನೀನು ಅವಳ ಜೊತೆ ಕುಡಿದು ಕುಣಿಲಿಲ್ವಾ? ನನ್ನ ಮಗನೇ ಈಗ ಬಂದು ಶ್ರೀರಾಮಚಂದ್ರನ್ ತರ ನೀತಿ ಹೇಳ್ತೀಯಾ? ಬಾಬಾ ಟೀ ಕುಡಿಯೋಣ ಬಾ. ಬೈಟು ಟೀ, 2 ಸಿಗರೇಟು. ಲೇ ಮುದ್ದ, ನಾನು ಒಬ್ನೇ ಕಾಣ್ತಾ ಇದ್ದೀನ ಡಬಲ್ ಆಗಿ ಕಾಣ್ತಾ ಇದ್ದೀನ? ಒಬ್ನಾಗೆ. ಯಾಕೆ? ಅಲ್ಲೋಡು ಅವಳನ್ನ, ಡಬಲ್ ಆಗಿ ಕಾಣ್ತಾ ಇಲ್ಲ? ಅಯ್ಯೋ ಮಂಕೆ, ಅವಳು ಒಬ್ಳೆ ಅಲ್ವೋ, ಡಬಲ್ ಆಕ್ಟಿಂಗು. ನಮಸ್ಕಾರ ಅಣ್ಣ. ಆ ಡಬಲ್ ಆಕ್ಟಿಂಗ್ ಹೀರೋಯಿನ್ಸ್ ಯಾರಣ್ಣ? ಅವ್ರು ಯಾರಾದ್ರೂ ನಿನಗೇನು? 555 ಆಯ್ತು. ಡೈಮಂಡ್ ಟೀ. ಬನ್ನಿ ಅಣ್ಣಂಗೆ ಡೈಮಂಡ್ ಟೀ ಹೇಳು. ಬನ್ನಿ. ಅಣ್ಣ, ಆ ಕಾರಲ್ಲಿ ಬಂದ್ರಲ್ಲ ಆ ಡಬಲ್ ಆಕ್ಟಿಂಗ್ ಯಾರಣ್ಣ? ಅವರಿಬ್ರು ಯಾರು ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಅಲ್ಲ?
ಅವರಿಬ್ರು ಅವಳಿ ಜವಳಿ, ರೂಪ ದೀಪ ಅಂತ. ಅವ್ರ ಪಕ್ಕದಲ್ಲಿ ನಿಂತಿದಾರಲ್ಲ ದೊಡ್ಡವರು, ಮುಕುಂದರಾವ್ ಅಂತ ಅವ್ರ ಹೆಸರು. ಈ MR ಟ್ರಾವೆಲ್ಸು, MR ಗ್ರೂಪ್ಸು, MR ಟೆಕ್ಸ್ಟೈಲ್ಸು, MR ಸ್ಟಾಕ್ ಅಂಡ್ ಶೇರ್ಸು, MR ಬ್ರೀವರೀಸ್, ಹೀಗೆ ಸಾಕಷ್ಟಿವೆ. ಕೋಟ್ಯಾಧಿಪತಿ. ಅವರಲ್ಲಿರೋ ಅಷ್ಟು ಕೋಟಿಗೂ ಅವರಿಬ್ಬರೇ ಹಕ್ಕದಾರರು. ಓಹೋ, ಪಾಪ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ್ನ ಪ್ಲೇನ್ ಆಕ್ಸಿಡೆಂಟ್ ನಲ್ಲಿ ಕಳ್ಕೊಂಡ್ಬಿಟ್ರು. ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ತಾತನೇ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿದ್ದಾರೆ. ಹಿಂದೆ ನಿಂತಿದಾರಲ್ಲ ಅವರು ಮುಕುಂದರಾಯರ ಮ್ಯಾನೇಜರು ದೇಸಾಯಿ ಅಂತ. ಆ ಮನೆಗೆ ತುಂಬಾ ನಂಬಿಕಸ್ಥರು. ಪ್ರತಿ ವರ್ಷ ಅವ್ರು ಹುಟ್ಟಿದಬ್ಬಕ್ಕೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಜಮಾನ್ರು ಬರ್ತಿದ್ದಾರೆ, ನಾನ್ ಬರ್ತೀನಿ. ಹಾಯ್ ಅಂಕಲ್. ಹಲೋ. ಏನ್ ತಾತ, ಲಾಯರ್ ಅಂಕಲ್ ಬಂದಿದ್ದಾರೆ? ನೀವಿಬ್ರು ನಿನ್ನೆ ತಾನೇ ಮೆಜಾರಿಟಿಗೆ ಬಂದ್ರಲ್ಲ, ಅದಕ್ಕೆ ಯಾರು ತಮ್ಮ ಸಮಸ್ತ ಆಸ್ತಿ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್, ಕಾರು, ಬಂಗ್ಲೆ ಎಲ್ಲ ನಿಮ್ಮಿಬ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಏನು, ಆಸ್ತಿನ ಭಾಗ ಮಾಡ್ತಾ ಇದ್ದೀರಾ? ಅಂದ್ರೆ ನಮ್ಮಿಬ್ರನ್ನು ಬೇರೆ ಬೇರೆ ಮಾಡ್ತಿದ್ದೀರಾ ತಾತ? ಹುಚ್ಚು ಹುಡುಗಿ, ನಿಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ಯಾರಿಂದಾದ್ರೂ ಸಾಧ್ಯವಾಗತ್ತಾ? ಈ ಆಸ್ತಿನ ಭಾಗ ಮಾಡೋದು ನಮ್ಮ ಕುಟುಂಬದ ಪದ್ಧತಿಯಮ್ಮ. ಅದು ಅಲ್ಲದೆ ನನಗೂ ವಯಸ್ಸಾಗ್ತಾ ಇದೆ. ಲಾಯರೇ, ನೀವೇ ಹೇಳಿ, ವಾಟ್ ಇಸ್ ಮೈ ಏಜ್? 77 years, sir. ಎಸ್. ನೌ ಚಿಲ್ಡ್ರನ್, ಕಮ್ ಆನ್ ಟೆಲ್ ಮಿ. ನಿಮ್ಮ ತಾತ ಈ ವಯಸ್ಸಿನಲ್ಲಿ ಇಷ್ಟೊಂದು ಭಾರನೂ ಹೊರಬೇಕು ಅಂತ ನಿಮ್ಗಿಷ್ಟನಾ? ಅಕ್ಕ, ತಾತನ್ಗೆ 77 ವರ್ಷ ಆದ್ರೂ ಇನ್ನು 17 ವರ್ಷದ ಹುಡುಕ್ತಾನೆ. ಕರೆಕ್ಟ್. ಯು ಸಿಲ್ಲಿ ಗರ್ಲ್. ಐ ಲವ್ ಯು ಡಾರ್ಲಿಂಗ್. ಐ ಲವ್ ಬೋತ್ ಆಫ್ ಯು. ನೀವಿಬ್ರು ಇಷ್ಟೊಂದು ಅನ್ಯೋನ್ಯವಾಗಿರೋದು ನೋಡಿದ್ರೆ ಎಷ್ಟು ಸಂತೋಷವಾಗತ್ತೆ ಗೊತ್ತಾ? ಇದೆ ನನ್ ಮಗ ಸೊಸೆ ಇದ್ದಿದ್ರೆ ನೀವಿಬ್ರು ಇಷ್ಟು ಬೆಳೆದಿರೋದು ನೋಡಿ ಅದೆಷ್ಟು ಸಂತೋಷ ಪಡ್ತಿದ್ರೆ ಏನೋ, ಎಷ್ಟು ಸಂತೋಷ ಪಡ್ತಿದ್ರೆ ಏನೋ. ನೋ, ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನಾವಿಬ್ರಿಗೂ ಸಹಿಸಕ್ಕಾಗಲ್ಲ. ಇವತ್ತು ಅಪ್ಪ ಅಮ್ಮ ಇಲ್ದಿದ್ರೆ ಏನಾಯ್ತು? ನಿಮ್ಮಲ್ಲಿ ಅವರಿಬ್ರನ್ನ ನೋಡ್ತಾ ಇದೀವಲ್ಲ, ನೀವೇ ನಮ್ಗೆ ಅಪ್ಪ, ಅಮ್ಮ, ತಾತ, ಗುರು. ಮೋರ್ ದನ್ ದ್ಯಾಟ್, ಯು ಆರ್ ಅ ಬೆಸ್ಟ್ ಫ್ರೆಂಡ್. ಅಲ್ವೇನಿ ದೀಪು? ಕಮ್ ಆನ್ ತಾತ, ಸ್ಮೈಲ್. ಓಕೆ ಓಕೆ, ಐ ವಿಲ್ ಸ್ಮೈಲ್. ನೋಡಿ, ನನ್ನ ಈ ಸಂತೋಷಕ್ಕೆ ಕಾರಣರಾದ ನಿಮ್ಮಿಬ್ಬರಿಗೂ ನಿಮ್ಮ ಈ ಬೆಸ್ಟ್ ಫ್ರೆಂಡ್ ಕೊಡ್ತಿರೋ ಗಿಫ್ಟ್ ಇದು. ಲಾಯರ್, ಮುಕುಂದರಾಯರ ಹಿರಿಯ ಮೊಮ್ಮಗಳಾದ ರೂಪಾಗೆ ಬೆಂಗಳೂರಿನಲ್ಲಿರೋ MR ಇಂಡಸ್ಟ್ರೀಸು, MR ಬ್ರೀವರೀಸು, ಮೈಸೂರಿನಲ್ಲಿರೋ MR ಫಾರ್ಮ್ಸು, ಬಾಂಬೆಲಿರೋ MR ಫಾರ್ಮಸ್ಯೂಟಿಕಲ್ಸು ಹಾಗೂ ಊಟಿಲಿರೋ MR ಎಸ್ಟೇಟು. ವಾಟ್? ಊಟಿ ಎಸ್ಟೇಟ್ ನನ್ಗ? ಯಾಕಮ್ಮ? ಅದು ನಮ್ಮ ಎಸ್ಟೇಟ್ ಗಳೆಲ್ಲ ಬೆಸ್ಟ್ ಎಸ್ಟೇಟ್ ಅಮ್ಮ. ಅದು ಅದನ್ನ ಕೊಂಡ್ಕೊಳ್ಳೋದಕ್ಕೆ ಟಾಟಾ ಕಂಪನಿಯವರು 27 ಕೋಟಿ ಆಫರ್ ಮಾಡಿದ್ರು. ಅಂಕಲ್, ಅದ್ರ ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್. ತಾತ, ದೀಪುಗ ಎಸ್ಟೇಟ್ ಅಂದ್ರೆ ತುಂಬಾ ಇಷ್ಟ ಅಲ್ವೇನೆ ದೀಪು? ಅಕ್ಕ, ನಿಂಗ ಊಟಿ ಎಸ್ಟೇಟ್ ಅಂದ್ರೆ ಇಷ್ಟನೇ ಅಲ್ವಾ? ನನಗ್ ನನ್ನ ಇಷ್ಟಕ್ಕಿಂತ ನಿನ್ನ ಇಷ್ಟನೇ ಮುಖ್ಯ. ಅದಲ್ಲ ಅಕ್ಕ. ಹೇ, ಯು ಶಟ್ ಅಪ್. ನಾನ್ ನಿನ್ಗಿಂತ ದೊಡ್ಡವಳು. ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾವತ್ತು ಚಿಕ್ಕವ್ರಿಗೆ, ಗೊತ್ತಾ? ಹಾಗಲ್ಲ ರೂಪ, ಅದು ನೋ ಅಂಕಲ್, ಪ್ಲೀಸ್. ನನ್ ತಂಗಿ ಇಷ್ಟ ಪಡೋದ್ ಏನಾದ್ರೂ ಸರಿನೇ, ಅದ್ ಅವಳಗ್ ಸೇರ್ಬೇಕು. ಅವಳಿಗೋಸ್ಕರ ಎಸ್ಟೇಟ್ ಏನು ಏನ್ ಬೇಕಾದ್ರೂ ಬಿಡ್ತೀನಿ. ಸರ್, ಬರ್ತ್ಡೇ ಬಾಕ್ಸ್ನೆಲ್ಲ ರೂಮಲ್ಲಿ ಇಟ್ಟಿದ್ದೀನಿ. ಹಾ ಸರಿ, ಹೋಗು. ರೂಪಾದೀಪ, ನಿಮ್ಮಿಬ್ಬರು ಬರ್ತ್ಡೇ ಗಿಫ್ಟ್ ನ ರಾಮಾಯತ್ ಒಂದು ರೂಮಲ್ಲಿ ಇಟ್ಟಿದ್ದಾನೆ. ಓ, ಯಾ, ಯಾ, ಏನ್ ಯಾ, ಬಂದಿದೆ ಯಾ. ಹೋಗಿ ನೋಡಿ. ಇವತ್ತಿನ ದಿನಗಳಲ್ಲಿ ಇಷ್ಟೊಂದು ಅನ್ಯೋನ್ಯವಾಗಿರುವ ಒಡಹುಟ್ಟಿದವ್ರು ನೋಡೋಕೆ ಎಲ್ಲಿ ಸಾಧ್ಯ? ನಿಜವಾಗ್ಲೂ ಇಂಥ ಮುದ್ದಾದ ಮೊಮ್ಮಕ್ಕಳನ್ನು ಪಡೆದಿರೋ ನೀವು ತುಂಬಾ ಅದೃಷ್ಟವಂತರು. ವಾವ್, ಸೋ ಮೆನಿ ಪ್ರೆಸೆಂಟೇಷನ್. ರೂಪಾಳಿ ಇಷ್ಟ ಪ್ರಕಾರ ವಿಲನ್ ಚೇಂಜ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಬಿಡಿ. ಆಯ್ತು ಸರ್. ಮಿಸ್ಟರ್ ದೇಸಾಯ್, ಸರ್, ಆ ವಿಲನ್ ಏನೇನ್ ಚೇಂಜಸ್ ಇದೆಯೋ ನೀವು ಸ್ವಲ್ಪ ಗೈಡ್ ಮಾಡಿ. ಆಯ್ತು ಸರ್, ನಾನು ಮಾಡಿಸ್ತೀನಿ. ಓ, ಡಾಕ್ಟರ್ ಅಂಕಲ್ ಪ್ರೆಸೆಂಟೇಷನ್. ನೋಡಕ್ಕ, ಡಾಕ್ಟರ್ ಅಂಕಲ್ ಏನ್ ಪ್ರೆಸೆಂಟ್ ಮಾಡಿದ್ದಾರೆ ಅಂತ.
ನನ್ ತಂಗಿ ಒಂದ್ ಚಿಕ್ಕ ಮಗು ತರ ಅಲ್ವಾ, ಅದಕ್ಕೆ ಪ್ರೆಸೆಂಟೇಶನ್. ಅರೆ ಯಾರಿದು ಮಿಸ್ಟರ್ ಎಕ್ಸು? ಅಕ್ಕ, ನಿನ್ ಬಾಯ್ ಫ್ರೆಂಡ್ ಇರಬಹುದು. ಕೊಡ್ತೀನಿ ನೋಡು, ತರ್ಲೆ. ಅಕ್ಕ, ನಂಗೂ ಮಿಸ್ಟರ್ ಎಕ್ಸ್ ಅಂತ ಬಂದಿದೆ. ಹೌದಾ? ತುಂಬಾ ಭಾರ ಇದೆ ಅಕ್ಕ. ಸಾಕು ನಿನ್ ಪ್ಯಾಕ್ ಓಪನ್ ಮಾಡು, ಏನಿದೆ ಅಂತ ನೋಡೋಣ. ಸಾರಿ ಅಕ್ಕ, ನೋಡ್ತೀನಿ. ಅಮ್ಮ, ರೂಪಮ್ಮ, ನಿಮಗ್ ಫೋನ್ ಬಂದಿದೆ. ದೀಪು, ನೀನ್ ಓಪನ್ ಮಾಡ್ತಾ ಇರು, ನಾನು ಆಮೇಲೆ ಬಂದ್ ನೋಡ್ತೀನಿ. ರೂಪಾ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಅಯ್ಯೋ ಹೋಗಿ ಅಂಕಲ್, ನಾನ್ ರೂಪ ಅಲ್ಲ ದೀಪ. ಓ ಸಾರಿ ಅಂಕಲ್ ಐ ಆಮ್ ಸಾರಿ. ನಿಮ್ ಬರ್ತ್ಡೇ ಪಾರ್ಟಿಗೆ ಬರೋಕ್ಕಾಗಿಲ್ಲ, ಹುಬ್ಬಳ್ಳಿಲಿ ಸ್ಟಕ್ಅಪ್ ಆಗ್ಬಿಟ್ಟಿದ್ದೆ. ಹೋಗಿ ಅಂಕಲ್, ನೀವ್ ಯಾವಾಗ್ಲೂ ಹೀಗೇನೆ. ಸಾರಿ ಹೇಳದ್ನಲ್ಲ. ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಅಂಡ್ ಲಾಂಗ್ 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 ಲೈಫ್. ಥ್ಯಾಂಕ್ ಯು ಸೋ ಮಚ್. ದೀಪ ಇಲ್ಲಿ? ಓ ಸಾರಿ, ರೂಪಾ ಇಲ್ಲಿ? ರೂಪಾಗೆ ಯಾರೋ ಫೋನ್ ಮಾಡಿದ್ದಾರೆ, ಫೋನ್ ಅಲ್ಲಿ ಮಾತಾಡ್ತಿದ್ದಾಳೆ. ರಾಮಯ್ಯ, ರಾಮಯ್ಯ, ಏನಾಯ್ತು? ಏನಾಯ್ತು ರಾಮಯ್ಯ? ಮಾತಾಡು ರಾಮಯ್ಯ, ಮಾತಾಡು, ಏನಾಯ್ತು? ಅಲ್ಲೋಡಿ, ಡ್ರೈವರ್ ರಾಮಯ್ಯ, ಅಲ್ಲಿ. ಅಲ್ಲೋಡಿ, ಹಾವು. ರೂಪಮ್ಮ, ಹಾವು ಕಚ್ಬಿಟ್ಟಿದೆ. ಮುಂಚೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಟ್ಕೊಳ್ಳಿ ಬೇಗ. ಅಯ್ಯೋ, ಗಿಫ್ಟ್ ಬಾಕ್ಸ್ ಹಾವು ಬರಕ್ಕೆ ಹೇಗೆ ಸಾಧ್ಯ? ಸದ್ಯ ನಿಮ್ಗೇನಾಗ್ಲಿವಲ್ಲ? ನಿಂಗೇನು ಆಗಿಲ್ಲ ತಾನೆ? ನಂಗೇನು ಆಗಿಲ್ಲ ಅಕ್ಕ. ಥ್ಯಾಂಕ್ ಗಾಡ್. ಪಾಪ ರಾಮಯ್ಯಗೆ ಹಾವು ಕಚ್ಬಿಡ್ತು. ಅಂಕಲ್, ಏನ್ ನಡೀತಾ ಇದೆ ಮನೇಲಿ? ಆ ಗಿಫ್ಟ್ ಪ್ಯಾಕೆಟ್ ಕೊಟ್ಟವ್ರು ಯಾರು? ರೂಪಾ, ದೀಪಂಗ್ ಕರ್ಕೊಂಡು ಹೋಗಮ್ಮ. ಬಾ, ಹೋಗೋಣ. ಮಿಸ್ಟರ್ ಮುಕುಂದರಾವ್. ಪ್ರೇಮ್, ನೋಡ್ದೇನಯ್ಯ, ದೀಪನ್ ಜಾತಕದಲ್ಲಿ ಅದೇನ್ ದೋಷ ಇದೆಯೋ ಏನು, ಪ್ರತಿ ಸಲನೂ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಾಕೋತಾನೆ ಇದ್ದಾಳೆ. ಡೋಂಟ್ ಗೆಟ್ ಎಕ್ಸೈಟೆಡ್. ಐ ಆಮ್ ದೇರ್. ಐ ಕಾಲ್ಡ್ ಅಪ್ ಮೈ ಹೋಲ್ ಯೂನಿಟ್. ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಬರ್ತಾರೆ. ಅವ್ರು ಬಂದ್ಬಿಟ್ರೆ ಕಲ್ಪ್ರಿಟ್ ನ ಹಿಡಿಯೋದು ಬಹಳ ಸುಲಭ ಆಗುತ್ತೆ. ಅಕ್ಕ, ದೀಪು, ನೀನ್ ಯಾರಿಗೇನ್ ಅನ್ಯಾಯ ಮಾಡಿದ್ದೆ? ನಡೆದು ಹೋಗಿದ್ದಕ್ಕೆ ಯಾಕಕ್ಕ ಯೋಚನೆ ಮಾಡ್ತೀಯಾ? ಮನುಷ್ಯ ಅಂದ್ಮೇಲೆ ಆಕ್ಸಿಡೆಂಟ್ ಇದ್ದೇ ಇರುತ್ತೆ. ಹಣೆ ಬರಹ ಸರಿಯಾಗಿದ್ರೆ ತಪ್ಪಿಸ್ಕೋತೀವಿ, ಇಲ್ಲ ಅಂದ್ರೆ ಖತಮ್. ನೋ ದೀಪು, ಫಾರ್ ಗಾಡ್ ಸೇಕ್, ಇನ್ ಯಾವತ್ತೂ ಈ ತರ ಮಾತಾಡ್ಬೇಡ. ನೀನಿಲ್ದೆ ಈ ಅಕ್ಕ ಇಲ್ಲ. ನಿಂಗೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಅಕ್ಕ, ಏನಿದು ಚಿಕ್ಕ ಮಕ್ಕಳ ತರ ಅಳ್ತಾ ಇದೀಯಾ? ನೋಡು, ನಮ್ಮ ಅಕ್ಕ ಇರೋವರೆಗೂ ನಂಗೆ ಯಾವ ಅಪಾಯನೂ ಆಗಲ್ಲ. ಸಿದ್ಧ, ಬಕ್ಕ ನೋಡು. ಏಯ್, ಬೇಡ ಬಾರು. ಏಯ್, ನಾನು 3 ದಿವಸದಿಂದ ನೋಡ್ತಾನೆ ಇದ್ದೀನಿ. ಏನಾಗಿದೆ ನಿಂಗೆ? ಆ ಡಬಲ್ ಆಕ್ಟಿಂಗ್ ಹೀರೋಯಿನ್ಸ್ ಸೂಪರ್ ಅಲ್ಲ? ಏನು ಲವ್ ಸ್ಟೋರಿ ಸ್ಟಾರ್ಟಾ? ನಿನ್ನ ಏನ್ ನೀನೆಲ್ಲ ಹೇಳಿದ್ದು ಡಬಲ್ ಆಕ್ಟಿಂಗ್ ಹೀರೋಯಿನ್ ಸೂಪರ್ ಅಂತ? ಅಲ್ಲ ಕಣ, ನಾನ್ ಸೂಪರ್ ಅಂದಿದ್ದು ಲವ್ ಮಾಡಕ್ಕಲ್ಲ. ಮತ್ತೆ ಬಾ ಹೇಳ್ತೀನಿ. ಅವರಿಬ್ರು ಯಾರೋ ಚುಮ್ಮಕ್ಕ ಚುಮ್ಮ. ಜೋಕ್ ಮಾಡ್ಬೇಡ. ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ವಾರಸ್ದಾರರು. ಹೌದಾ? ಹೌದು. ಅವ್ರಿಬ್ರಲ್ಲಿ ಒಬ್ಬರನ್ನ ಕಿಡ್ನಾಪ್ ಮಾಡಿದ್ರೆ ಕಿಡ್ನಾಪ
ಕಿಡ್ನಾಪ್ ಮಾಡಿ 1-2 ಲಕ್ಷ ಕೇಳಿದ್ವಿ ಅನ್ಕೋ, ನಾನ್ ಅನ್ಕೊಳಲ್ಲಪ್ಪ. ಲೇ ಮುದ್ದ, ನಾವು ಜೀವನದಲ್ಲಿ ಏನೋ ಸಾಧಿಸಿದೀವಿ. ನಮಗ್ ಬುದ್ಧಿ ಬಂದಾಗಿಂದ ಜೇಬ್ ಕತ್ತರಿಸೋದು, ಚಪ್ಲಿ ಕದಿಯೋದು, ಬ್ಲಾಕಲ್ಲಿ ಟಿಕೆಟ್ ಮಾಡೋದು, ತಿಂಗಳಲ್ಲಿ 10 ದಿವಸ ಲಾಕಪ್ ಅಲ್ಲಿ ಇರೋದು. ಅದಕ್ಕೆ ಒಂದೇ ಸಾರಿ ಬಳ್ಳಾರಿ ಜೈಲಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಿದ್ಯಾ? ಮುದ್ದ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳೋ. ಆ ಕೋಟ್ಯಾಧಿಪತಿಗೆ 2 ಲಕ್ಷ ಒಂದ್ ಲೆಕ್ಕನೇನೋ ಟಿಪ್ಸ್ ತರ ನಮ್ಮ ಮುಖದಲ್ಲಿ ಬಿಸಾಕ್ತಾರೆ. ಆ 2 ಲಕ್ಷ ರೂಪಾಯಿ ನಮ್ ಕೈಗೆ ಬಂದ್ಬಿಟ್ರೆ ಆಹಾ, ಈ ಚಿಲ್ಲರೆ ಕೆಲಸನೆಲ್ಲ ಬಿಟ್ಬಿಟ್ಟು ಆರಾಮಾಗಿರ್ಬಹುದು. ಕಿಡ್ನಾಪ್ ಹೇಗೋ ಮಾಡೋದು? ಹಾ, ಹಂಗ್ ಕೇಳು. ಏನಿಲ್ಲ ಕಣೋ, ಹಿಂದಿ ಪಿಕ್ಚರ್, ಇಂಗ್ಲಿಷ್ ಪಿಕ್ಚರ್ ಕ್ಯಾಸೆಟ್ ನೋಡಿದ್ರೆ ಏನಾದ್ರೂ ಐಡಿಯಾ ಸಿಗುತ್ತೆ. ಓಕೆನಾ? ಓಕೆನೋ? ಅಯ್ಯೋ ಗಣೇಶ, ಕಾಪಾಡಪ್ಪ, ಕಾಪಾಡ್ತಾನೆ ಗಣೇಶ, ನಿಂಗೂ ಶೇರ್ ಸಿಗತ್ತೆ. ವಿಶ್ ಯು ಹ್ಯಾಪಿ ಹೋಲಿ. ಥ್ಯಾಂಕ್ ಯು. ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಸರ್. ಆ ಕೇಸ್ ಬಗ್ಗೆ ಏನೋ ಗೊತ್ತಾಯ್ತಾ? ಬರ್ಡೇ ಗಿಫ್ಟ್ ಪ್ಯಾಕೆಟ್ ಮೇಲೆ ರಾಮಯ್ಯ ಮತ್ತು ದೀಪಾ ಫಿಂಗರ್ ಪ್ರಿಂಟ್ಸ್ ಬಿಟ್ರೆ ಬೇರೆ ಏನು ಗುರುತು ಗೊತ್ತಾಗ್ತಾ ಇಲ್ಲ ಸರ್. ಕಲ್ಪಿಟ್ಸು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದಾರೆ. ಮೇರಾ ನಾಮ್ ಹೈ ಕಾಲಿಯಾ. ಹಂಗಂದ್ರೇನು? ಹಂಗಂದ್ರೆ ನನ್ನ ಹೆಸರು ಕಾಳಿ ಅಂತ ಅಣ್ಣ. ಹೌದಾ, ಬರ್ಕೋ. ನನ್ನ ಹೆಸರು ಹೈ ಸಿದ್ಧ ಅಂತ. ಹೇಳೋ ನಿನ್ನಜ್ಜಿ, ನಮ್ ನಿಜವಾದ ಹೆಸರು ಹೇಳ್ಬಿಟ್ಟು ಪೊಲೀಸ್ನವ್ರ ಕೈ ಸಿಕ್ಕಾಕೊಂತ್ಯಾ? ಏಯ್, ಬೇರೆ ಹೆಸರು ಇಟ್ಕೋ. ಟೋನಿ? ಅದು ನಮ್ಮ ಅಯ್ಯಂಗಾರ್ದು ನಾಯಿ ಹೆಸರು ಅಣ್ಣ. ಹಂಗಾದ್ರೆ ನಾಗಪ್ಪ? ಡಬ್ಬ ತರ ಇದೆ. ಹಾ ಅಣ್ಣ, ಜಗ್ಗು. ಸೂಪರ್, ಬರ್ಕೋ. ನನ್ನ ಹೆಸರು ಹೈ ಜಗ್ಗ ಅಂತ. ಕಾನ್ ಖೋಲ್ ಕರ್ ಸುನೋ ವಿಕ್ರಮ್. ಹಾಗಂದ್ರೇನು? ಕಾನ್ ಅಂದ್ರೆ ಕಿವಿ ಅಂತ, ಕೋಲ್ಕರ್ ಅಂದ್ರೆ ತೆಗೆದು ಅಂತ, ಸುನೋ ಅಂದ್ರೆ ಕೇಳು ಅಂತ, ಕಿವಿ ತೆಗೆದು ಕೇಳು ವಿಕ್ರಮ್ ಅಂತ ಅಣ್ಣ. ಹಂಗೆ ಹೇಳ್ಬೇಕಾ? ಇವ್ನು ಹೇಗೆ ಹೇಳ್ತಾನೋ ಹಾಗೆ ಹೇಳ. ಸರಿ ಬರಿ. ಕಿವಿ ತೆರೆದು ಕೇಳೋ ಮುಕುಂದ್ ರಾವ್. ಅಣ್ಣ, ಯಾಕಣ್ಣ ಇದು ಡೈಲಾಗು? ನಿನಗೆ ಯಾಕೋ, ನಾವ್ ಹೇಳ್ದಷ್ಟು ಬರೀ. ಕೂತ್ಕೊಳ್ಳೋ, ನಾವು ನಾಟಕ ಮಾಡ್ತಾ ಇದೀವಿ ಅದಕ್ಕೆ. ಅಣ್ಣ, ಇದ್ರಾಗೆ ನಮ್ಗೊಂದು ಚಿಕ್ಕದು ಪಾರ್ಟ್ ಕೊಡ್ತೀರಾ? ನೀವು ನಮ್ದಕ್ಕೆ ಚಡ್ಡಿ ದೋಸ್ತು, ನಿಮ್ದಕ್ಕೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರಿಗ್ ಮಾಡ್ಲಿ? ನಮ್ಮಿಂದ ನಿಮ್ಗೆ ಏನಾಗ್ಬೇಕು? ಒಂದ್ ಗಾಡಿ ಬೇಕು. ಯಾವ್ದೋ ಒಂದ್ ಕೆಲ್ಸ ಹಾಕೋಣಂಗ್ ಕಾಣಿಸ್ತದೆ, ಮಾಡಿಸ್ಕೊಡ್ತೀನಿ. ಡನ್. ಮನುಷ್ಯ ಮಾಡಿದ ದುಡ್ಡೇ ದೇವರು ದೊಡ್ಡಪ್ಪ, ಈ ಮನುಷ್ಯನ ಮಾಡಿದ ದೇವರಿಗೂ ಅದು ಗೊತ್ತಪ್ಪ. ಮನುಷ್ಯ ಮಾಡಿದ ದುಡ್ಡೇ ದೇವರು ದೊಡ್ಡಪ್ಪ, ಈ ಮನುಷ್ಯನ ಮಾಡಿದ ದೇವರಿಗೂ ಅದು ಗೊತ್ತಪ್ಪ. ಏ ಬನ್ ಹೀರೋ ಇವನೇ
ಯಾವನ್ ಬಂದ್ರು ಇವನೇ ನೂರದ ನೋಟಿನ ಮುಂದೆ ಎಲ್ಲಾರು ಕುರಿಯ ಮಂದೆ ಪ್ರೀತಿ ಹುಟ್ಟೋದಿಲ್ಲಿ ದುಡ್ಡು ನೋಡಿಕೊಂಡು ಸ್ನೇಹ ಸಾಯೋದಿಲ್ಲಿ ದುಡ್ಡು ಹಂಚಿಕೊಂಡು ದುಡ್ಡಿದ್ರೆ ದೇವರ ತಕ್ಷಣ ದರ್ಶನ ರೂಪಾಯಿ ಒಂದಕ್ಕೆ ಏನೇನೋ ಕಾದನ ಕಾಸು ಕೊಟ್ಟು ನೋಡು ಜೈಲಿನಲ್ಲೂ ಕೂಡ ದುಡ್ಡಿನ ಬಾಧಕ್ಕೆ ನಾವು ಭಾಗ್ಯದ ಲಕ್ಷ್ಮಿಯ ನೀನು ಸೂರ್ಯನ ಸುತ್ತ ಭೂಮಿ ಸುತ್ತೋದ್ ಗೊತ್ತಪ್ಪ ಈ ದುಡ್ಡಿನ ಸುತ್ತ ಭೂಮಿ ಸುತ್ತೋದೀಗಪ್ಪ ಪೈಸಾ ಮೇ ಜಿಂದಗಿ ಮುಸ್ತಫಾ ನಿನ್ನನ್ನೇ ಕಾಯುತ್ತೆ ಕಾಣೋ ಹುಚ್ಚಪ್ಪ ಪದವಿ ಪತ್ರ ಕೂಡ ರೇಟು ಕೊಟ್ರೆ ಉಂಟು ದುಡ್ಡು ಕೊಟ್ರೆ ಕೇಸು ಉಲ್ಟಾಗೋದುಂಟು ಸುತ್ತಿನ ಚೀಲಕ್ಕೆ ದುಡ್ಡಿದ್ರೆ ಆಹಾರ ಕೆಣಿನ ಬಟ್ಟೆಗೂ ದುಡ್ಡೊಂದೇ ಆಧಾರ ಎಲ್ಲ ಮನೆಯ ಸುತ್ತು ಅಂತ ನೋಟು ಕೂಡ ಕನಸು ಮನಸ್ಸು ಕಾಸು ಭಾಗ್ಯದ ಲಕ್ಷ್ಮಿಯೇ ಬೇಗ ಮನುಷ್ಯ ಮಾಡಿದ ದುಡ್ಡೇ ದೇವರು ದೊಡ್ಡಪ್ಪ ಈ ಮನುಷ್ಯನ ಮಾಡಿದ ದೇವರಿಗೂ ಅದು ಗೊತ್ತಪ್ಪ ಪೈಸಾ ಮೇ ಜಿಂದಗಿ ಮುಸ್ತಫಾ ನಿನ್ನನ್ನೇ ಕಾಯುತ್ತೆ ಕಾಣೋ ಹುಚ್ಚಪ್ಪ ಹೇ ಬಂದಿರೋ ಇವನೇ ಯಾವನ್ ಬಂದ್ರು ಇವನೇ ನೂರರ ನೋಟಿನ ಮುಂದೆ ಎಲ್ಲರೂ ಕುರಿಯ ಮಂದೆ ನಿಮ್ಮ ಮುಖದಲ್ಲಿ ಶುಕ್ರ ಕಳೆ ಇದೆ, ನಿಮ್ಮ ಮುಖದಲ್ಲಿ ಗುರು ಕಳೆ ಇದೆ, ನಿಮಗೆ ಮುಂದೆ ರಾಜಯೋಗವಿದೆ. ಹೇಳಿ, ನೀವು ಬಂದಿರೋ ಮಹತ್ತರ ಕಾರ್ಯ ಏನು ಅಂತ ಹೇಳಿದ್ರೆ ಗಿಳಿ ಬಿಟ್ಟು ಒಂದು ಒಳ್ಳೆ ಟೈಮ್ ಹೇಳುತ್ತೇನೆ. ಅದು ನಾವಿಬ್ರು ಸೇರಿ ಒಂದ್ ಹುಡುಗಿನ ನಾವಿಬ್ರು ಒಂದ್ ಮಹತ್ತರ ಕಾರ್ಯ ಮಾಡಕ್ ಹೊರಟಿದೀವಿ. ಅದಕ್ಕೊಂದು ಒಳ್ಳೆ ಟೈಮ್ ನೋಡಿ ಹೇಳ್ಬಿಟ್ರೆ. ಆಹಾ, ಬಾಲಕೃಷ್ಣ ಬೆಣ್ಣೆಕಳ್ಳ. ಓ, ನಮ್ ಕುಲದೇವ್ರು. ನೋಡಿದ್ರ ನಮ್ ಗಿಳಿ ಎಷ್ಟು ಕರೆಕ್ಟ್ ಆಗಿ ತೆಗೆದಿದೆ ಅಂತ. ನೀವ್ ಹಿಡಿದಿರ ಕೆಲ್ಸ ಖಂಡಿತವಾಗ್ಲಾಗುತ್ತೆ. ಯಾ ಎರಡು ಲಕ್ಷ ಬಂತು, 2 ಲಕ್ಷ. ಏನೋ ಅದು? ಕೋಡೆಸ್ ರಮ್ಮು, ನಿನ್ನ ಅಜ್ಜಿ ಕ್ಲೋರೋಫಾರ್ಮ್. ಇದನ್ ತೆಗೆದು ಖರ್ಚಿಫ್ಗೆ ಹಾಕಿ ಅವಳು ಮೂಗಿಗೆ ಹಿಡಿದ್ರೆ 3 ಗಂಟೆ ಆದ್ರೂ ಜ್ಞಾನನೇ ಬರಲ್ಲ. ಹೆಂಗಿದೆ ನನ್ನ ಐಡಿಯಾ? ಸೂಪರ್ ಅಮ್ಮ. Come on. ಗಣೇಶ 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 ಗಣೇಶ. ಕೈ ಕೊಡ್ಬಾರ್ದು. ಚಲೋ ಓಕೆ ಕಣೆ, ಬಾಯ್. ಸಾಯಂಕಾಲ ಸಿಗ್ತೀವಲ್ಲೇ. ಬಾಯ್. ನೋಡಿದ್ಯಾ, ನಂಗೆ ಆಟ ಆಡಕ್ ಬರಲ್ಲ ಅನ್ಕೊಂಡ್ಯಾ? ನಮ್ ತಾತ ಮುತ್ತಜ್ಜನ್ ಕಾಲದಲ್ಲೇ ನಂಗೆ ಹೇಳ್ಕೊಟ್ಟಿದ್ದಾರೆ. ನಾನು ಆಡ್ತಾ ಸರಿ ಇದ್ದೀನಿ. ಸರಿ, ಇವಾಗ ಆಡಿ ನೋಡೋಣ.
ನಿನ್ ಎರಡನೇ ಕುದುರೆ ಡಿಂಗ್ ಡಾಂಗ್ ಬೆಲ್. ಹೋಗಿ ತಾತ, ಎಲ್ಲ ಮೋಸ ಆಡ್ತಿದ್ದೀರಾ ನೀವು. ನಾನಾ ಮತ್ತಿನ್ನೇನು? ಮೋಸ ಅಂತ ಗೊತ್ತಿಲ್ಲ. ಈಗ ನಾನು ಆಡ್ತೀನಿ, ಓಕೆ? ಹಾ, ಟಂಟಡಾಯಿಂಗ್ ಚೆಕ್. ಸರ್, ಈತ ಮಿಸ್ಟರ್ ರಾಕೇಶ್ ಅಂತ, ವೆಲ್ ಟ್ರೈನ್ಡ್ ಇನ್ ಸೆಕ್ಯೂರಿಟಿ. ಸುಮಾರು ಜನಗಳನ್ನ ಇಂಟರ್ವ್ಯೂ ಮಾಡಿದ್ಮೇಲೆ ಈತನ ಸೆಲೆಕ್ಟ್ ಮಾಡಿದೆ. ಐ ಆಮ್ ಶೂರ್ ಈಸ್ ದ ರೈಟ್ ಪರ್ಸನ್. ಯಾರಕ್ ತಾತ ಬಾಡಿ ಗಾರ್ಡು? ಎಲ್ಲ ನಿಮ್ಗೋಸ್ಕರನೇಮ್ಮ. ನಮ್ಗ? ಯಾಕೆ? ದೀಪ ಯಾವತ್ತು ಯಾವ ರೀತಿ ಅಪಾಯಕ್ಕೆ ಗುರಾಗ್ತೊಳಗೆ ಗೊತ್ತಿಲ್ಲ, ಅದಕ್ಕೆ ಮುಂಜಾಗ್ರತೆಯಾಗಿ. ಸಾರಿ ಅಂಕಲ್, ನನ್ ತಂಗಿನ ಹೇಗ್ ರಕ್ಷಿಸ್ಕೋಬೇಕು ಅಂತ ನನಗ್ ಗೊತ್ತು. ಅದಕ್ಕೆ ಯಾವುದೇ ರೀತಿ ಬಾಡಿ ಗಾರ್ಡ್ ಅವಶ್ಯಕತೆ ಇಲ್ಲ. ಹಾಗಲ್ಲ ರೂಪಾ. ತಾತ ಪ್ಲೀಸ್, ನನ್ ತಂಗಿಗೆ ನಾನೇ ಬಾಡಿ ಗಾರ್ಡ್, ಓಕೆ? ಓಕೆ ಓಕೆ, ಆಸ್ ಯು ಲೈಕ್. ಮಿಸ್ಟರ್ ದೇಸಾಯಿ, ನೀವೆಲ್ಲ ಕೇಳಿದ್ರಲ್ಲ, ಅವಳಿಷ್ಟಂತಾನೆ ನಡೀಲಿ. ಇಟ್ಸ್ ಆಲ್ ರೈಟ್ ಸರ್. ಓಕೆ. ಯಾಕೆ ರೂಪ ಈ ತರ ಹಠ ಮಾಡ್ತೀಯಾ? ಎಲ್ಲ ನೀನು ಒಳ್ಳೇದಕ್ಕೋಸ್ಕರ ತಾನೇ ದೇಸಾಯಿ ಕೆಲಸ ಮಾಡ್ತಾ ಇರೋದು. ಇಲ್ಲ ತಾತ, ಈ ಮ್ಯಾನೇಜರ್ ಅಂಕಲ್ ನೋಡಿದ್ರೆ ಇವರೇನೋ ಸಂಚ್ ನಡೆಸ್ತಾ ಇದಾರೆ ಅಂತ ನನಗೆ ಅನುಮಾನ ಬರ್ತಿದೆ. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ದೇಸಾಯಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಜ್ಜ ಮುತ್ತಜ್ಜನ್ ಕಾಲದಿಂದ ಅವ್ರ ಫ್ಯಾಮಿಲಿನೇ ಈ ಮನೆಗೋಸ್ಕರ ದುಡಿತಾ ಇದೆ, ಗೊತ್ತಾ? ಎನಿವೇ ತಾತ, ನಮ್ಮನ್ನ ನಾವ್ ಹೇಗ್ ಕಾಪಾಡ್ಕೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ, ಓಕೆ? ದೀಪು, ನನ್ನ ಹತ್ರ 2 ಪ್ಯಾಕೆಟ್ ಇದೆ, ನಿನ್ ಹತ್ರ 2. ಇನ್ನೊಂದು ಪ್ಯಾಕೆಟ್ ಇರ್ಬೇಕು, ಮೋಸ್ಟ್ಲಿ ಅಲ್ಲೇ ಇರ್ಬೇಕು. ನೀವು ಹೋಗಿ ಕಾರ್ ಕುತ್ಕೊಂಡು ನಾನು ತರ್ತೀನಿ. ಸರಿ ಅಕ್ಕ. ಇಷ್ಟು ದಿವಸ ಕಳ್ತನದಲ್ಲಿ ಅಟ್ಯಾಕ್ ಮಾಡ್ತಿದ್ದವರು ಇವತ್ತು ಹತ್ತೆ ತರ ಎತ್ಕೊಂಡು ಹೋಗ್ಬಿಟ್ರಲ್ಲ ನನ್ನ. ತಾತ, ನನ್ ತಂಗಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಖಂಡಿತ ಬದುಕಿರಲ್ಲ ತಾತ. ನನ್ ತಂಗಿ ನನಗ್ ಬೇಕು ತಾತ, ನನ್ ತಂಗಿ ನನಗ್ ಬೇಕು.
ನನ್ ಪ್ರಕಾರ ಅವರು ಸಿಟಿ ಬಿಟ್ಟೆ ಹೋಗಿಲ್ಲ ಅಂತ ಅನ್ಸುತ್ತೆ ಮಿಸ್ಟರ್ ದೇಸಾಯಿ. ಅದಕ್ಕೋಸ್ಕರ ನನ್ ತಂಗಿ ಬೇಕು, ನನ್ ತಂಗಿ ಬೇಕು. ಐ ಬೇಕು, Okay. ಐ ಬೇಕು. Cool down, ತಂಗಿ cool ನನಗ್ down. ಬೇಕು, ನನ್ ತಂಗಿ ನನಗ್ ಬೇಕು. ತಾತ, 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 ಏನಾಯ್ತು? ತಾತ, ಏನಾಯ್ತು ತಾತ? ಏನಾಯ್ತು ತಾತ? ತಾತಂಗೆ ಏನಾಯ್ತು? ಏನಾಯ್ತು ತಾತಂಗೆ? ಅಂಕಲ್, ಅಂಕಲ್, ಡಾಕ್ಟರ್ ಫೋನ್ ಮಾಡಿ. ರೂಪಾ, cool down. ಡಾಕ್ಟರ್ ಫೋನ್ ಮಾಡಿ. Cool down. ಬೇಗ ಅಂಕಲ್, ಬೇಗ, Yes. ಬೇಗ. ಡಾಕ್ಟರ್ ಫೋನ್ ಮಾಡಿ. ಎಸ್. ತಾತ. ಹಲೋ ಡಾಕ್ಟರ್, ಯಾರು ಹೆಲ್ತ್ ಅಪ್ಸೆಟ್ ಆಗಿದೆ? ಇಮಿಡಿಯೇಟ್ ಆಗಿ ಹಾ. ರೂಪಾ, ವಾಟ್ ಇಸ್ ದಿಸ್? Hey, take it easy. Nothing will go wrong. ಏನಿದು? ನಾವೆಲ್ಲ ಇಲ್ವಾ? Be bold, be bold. Come on, cheer up. Come on, nothing will go wrong. Come on. ಅಯ್ಯೋ, ಬಿಡ್ರು ನನ್ನ. ಬಿಡ್ರು, ಬಿಡ್ರು ನನ್ನ. ನೀವ್ ಯಾರು? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀರಾ? ನಿನ್ನ ಕಿಡ್ನಾಪ್ ಮಾಡ್ಕೊಂಡಿದೀವಿ. ಯಾಕೆ ಗೊತ್ತಾ? ದುಡ್ಡುಗೋಸ್ಕರ. ನಮ್ ಡಿಮ್ಯಾಂಡ್ ಎಷ್ಟು ಅಂತ ಕೇಳಿದ್ರೆ ಮೂರ್ಛೆ ಹೋಗ್ಬಿಡ್ತೀಯ. 2 ಲಕ್ಷ. ಏನು? ಬರೀ 2 ಲಕ್ಷಕ್ಕೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ರ? ಅಲ್ಲಿ ನಮ್ ತಾತ, ನಮ್ಮ ಅಕ್ಕ ಎಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ ಗೊತ್ತಾ? ಅದೇ ಅವ್ರ ಟೆನ್ಷನ್ ಆದ್ರೆ ನಮಗ್ ದುಡ್ಡು ಸಿಗೋದು. ನೋಡಿ, ನಿಮ್ಗೆ 2 ಲಕ್ಷ ಅಲ್ಲ 3 ಲಕ್ಷ ಕೊಡಿಸ್ತೀನಿ. ಮೊದ್ಲು ನನ್ನ ಮನೆಗ್ ತಲುಪಿಸಿ ಪ್ಲೀಸ್. ಇಡ್ಲಿ, ನನ್ ಕಿವಿಲೇನಾದ್ರೂ ಹೂವ ಕಾಣಿಸ್ತಿದ್ಯೇನೋ? ಮೊದ್ಲು ನಮಗ್ ದುಡ್ಡು ಬರ್ಬೇಕು, ಆಮೇಲೆ ಏನಿದ್ರು ನಿನ್ ಮನೆಗ್ ಬಿಡೋದು. ಸರಿಯಾಗಿ ಹೇಳ್ದ ಮಗ. ಇನ್ 2 ಗಂಟೆ ಒಳಗೆ 2 ಲಕ್ಷ ರೂಪಾಯಿ ಆನೇಕಲ್ ರೋಡ್ ನಲ್ಲಿರೋ 16ನೇ ಮೈಲಿಗೆ. ಈ ಡೈಲಾಗ್ ನ ಇವಳು ತಾತನ ಹತ್ರ ಹೇಳ್ಬೇಕು. ನಿಮ್ಗೆ 2 ಲಕ್ಷ ತಾನೇ ಬೇಕು? ನಮ್ಮ ಅಕ್ಕನ್ ಫೋನ್ ಮಾಡಿ. 2 ಲಕ್ಷ ಏನು, 5 ಲಕ್ಷ ನಿಮ್ ಮುಖದ ಮೇಲೆ ಬಿಸಾಕ್ತಾಳೆ. 5 ಲಕ್ಷನ? ನಿಜವಾಗ್ಲೂ ನಿಮ್ ಅಕ್ಕ ಏನಾದ್ರು ನಮ್ಗೆ 5 ಲಕ್ಷ ಕೊಟ್ಬಿಟ್ರೆ ದಿನ ಅವಳ ಫೋಟೋಗೆ ಪೂಜೆ ಮಾಡ್ತೀವಿ. ಏ ಮುದ್ದ, ಏಯ್ ನಿಜವಾದ ಹೇಳ್ಬಿಡ್ವು. ಟೈಗರ್, ಈ ಹುಡುಗಿ ನೋಡ್ಕೊಂಡು ಇಲ್ಲೇ ಕೂತ್ಕೋ. ತಪ್ಪಿಸ್ಕೊಳಕ್ಕೆ ನಾ ಟ್ರೈ ಮಾಡಿದ್ರೆ ಈ ಗನ್ನಲ್ಲಿ ಟಿಶ್ಯಾ. ಅದ್ ಗನ್ನಲ್ಲ, ಪಿಸ್ತೂಲು. ಅದ್ ನಮಗೂ ಗೊತ್ತು. ಏಯ್, ಇವಳೇನಾದ್ರೂ ನಕರ ಮಾಡಿದ್ರೆ ಕೊಕ್ರೆ ಕೊಡೋಂಗ್ ಹೊಡೆದ್ಬಿಡು. ಎಸ್ ಬಾಸ್, ನಿಮ್ ಅಕ್ಕಂಗ್ ಫೋನ್ ಮಾಡಿ ಬರ್ತೀನಿ. ನಂಬರು ಏನ್ ನಂಬರು? 9845026056. ಒಂದ್ ಫೋನ್ ನಂಬರ್ ಕೊಡು. ಅದೊಂದೇ ಫೋನ್ ನಂಬರ್, ನಮ್ಮ ಅಕ್ಕಂದು ಮೊಬೈಲ್ ಫೋನ್ ನಂಬರ್. ಹಲೋ, ಯಾರು ಮಾತಾಡೋದು? ರೂಪಾ. ನಾನು ನಿನ್ನ ತಂಗಿ ದೀಪಾನ ಕಿಡ್ನಾಪ್ ಮಾಡಿದ್ದೀನಿ. ಏ ಹುಡುಗಿ, ನಾನ್ ಹೇಳೋದನ್ನ ಸರಿಯಾಗಿ ಕೇಳು. ಪೊಲೀಸ್ ಗೀಲೀಸ್ ಅಂತೇನಾದ್ರೂ ಹೋದ್ಯೋ ನಡೆಯೋದೇ ಬೇರೆ. ಏನ್ ಹೇಳು? ನಿನ್ನ ತಂಗಿ ಪ್ರಾಣ ಉಳಿಬೇಕು ಅಂದ್ರೆ ಇನ್ 2 ಗಂಟೆ ಒಳಗೆ 2 ಅಲ್ಲ 5 ಲಕ್ಷ ರೂಪಾಯಿ ಒಂದೊಳ್ಳೆ VIP ಸೂಟ್ ಕೇಸ್ ನಲ್ಲಿ ಇಟ್ಟು ಆನೇಕಲ್ ರೋಡ್ 16ನೇ ಮೈಲಿಕಲ್ ಹತ್ರ ಇರೋ ಆಲದ ಮರದ ಪೊಟ್ರೆಲಿಟ್ಟು ಆ ಕಡೆ ಈ ಕಡೆ ನೋಡ್ದೆ ಹೋಗ್ಬೇಕು. ಆ 5 ಲಕ್ಷ ರೂಪಾಯಿ ನಮ್ ಕೈ ಸೇರಿದ ಮೇಲೆ ನಿನ್ನ ತಂಗಿ ಸೇಫ್ ಆಗಿ ನಿಮ್ ಮನೆ ಸೇರ್ತಾಳೆ. ಅತಿ ಬುದ್ಧಿ ಏನಾದ್ರೂ ಉಪಯೋಗಿಸಿದ್ರೆ ನಿಮ್ ಮನೆ ಸೇರೋದು ನಿಮ್ ತಂಗಿ ಅಲ್ಲ, ಅವಳ ಹೆಣ. ನಮ್ ಬಗ್ಗೆ ನಿಂಗಿನ್ನು ಗೊತ್ತಿಲ್ಲ. ನಾವು ತುಂಬಾನೇ ಡೇಂಜರಸ್. ಇದುವರೆಗೂ 15 ಕಿಡ್ನಾಪ್ ಮಾಡಿದೀವಿ. ಅದರಲ್ಲೂ ನಮ್ ಮಾತ್ ಕೇಳ್ದಿರೋ 12 ಜನನ ಸಫಾ ಮಾಡಿದೀವಿ. ಈಗ ನಿಂಗಿರೋದು 2 ಗಂಟೆ ಮಾತ್ರ, ಓನ್ಲಿ 2 ಅವರ್ಸ್. ಅದೇನ್ ನಿರ್ಧಾರ ತಗೋತೀಯೋ ತಗೋ. ಆಯ್ತಾ? ಇನ್ನೂ ಏನಾದ್ರೂ ಬಾಕಿ ಇದೆಯಾ? ಓಕೆ, ಈಗ ನಾನ್ ಹೇಳದನ್ ಕೇಳು. ನಿನಗ್ ಬೇಕಾಗಿರೋದು 5 ಲಕ್ಷ. ನಾನ್ ನಿನ್ಗೆ 10 ಲಕ್ಷ ಕೊಡ್ತೀನಿ. ಎಸ್, 10 lakhs. ಇನ್ 2 ಗಂಟೆ ಒಳಗೆ ನನ್ ತಂಗಿನ ಸಾಯಿಸ್ತೀನಿ ಇದೆಯಲ್ಲ, ಅಷ್ಟ್ ಟೈಮ್ ಬೇಕಾಗಿಲ್ಲ.
ಈಗ್ಲೇ ಸಾಯಿಸು. ಕೆಲ್ಲ ಹಲೋ, ನಾನ್ ತಮಾಷೆ ಮಾಡ್ತಿಲ್ಲ. ನಿಜವಾಗ್ಲೂ ನಿನ್ ತಂಗಿನ ಕೊಂದು ಬಿಡ್ತೀನಿ. ನಾನು ತಮಾಷೆ ಮಾಡ್ತಿಲ್ಲ. ನನ್ನ ಕಣ್ಣಿಂದ ಅವಳ ಡೆಡ್ ಬಾಡಿ ನೋಡಿದ ಕ್ಷಣನೇ 10 ಲಕ್ಷ ನಿನ್ನ ಮುಂದೆ ಹಾಜರಾಗಿರುತ್ತೆ. ನಿಮ್ ತಂಗಿ? ಅವಳು ನನ್ನ ತಂಗಿ ಅಲ್ಲ, ಅವಳು ನನ್ನ ಶತ್ರು. ಏನಾಯ್ತು? ನಮ್ಮ ಅಕ್ಕನ ಹತ್ರ ಮಾತಾಡಿದ್ರ? ಹೌದು. ಆ ಹುಡುಗಿ ನಿಮ್ಮ ಅಕ್ಕನ? ಹೌದು. ಸ್ವಂತ ಅಕ್ಕನ? ಹೌದು. ಏನಾಯ್ತೀಗ? ಏನಾಯ್ತಾ? ಆ ನಿನ್ನ ಸ್ವಂತ ಅಕ್ಕ ನಿನ್ನ ಸಾಯಿಸ್ಬಿಡು ಅಂತ ಹೇಳಿದ್ಲು. ಅದು ಈಗ್ಲೇ ಸಾಯಿಸಿದ್ರೆ 10 ಲಕ್ಷ ರೂಪಾಯಿ ಕೊಡ್ತಾಳಂತೆ. ನಮ್ಮಕ್ಕ ನನ್ನ ಸಾಯ್ಸೋಕ್ ಹೇಳಿದ್ಲ? ಏನೋ ನನ್ನ ಜೋಕ್ ಮಾಡಕ್ ಕರ್ಕೊಂಬಂದ್ರ? ನಮ್ಮ ಅಕ್ಕನ ವಿಷಯ ನಿಮ್ಗೇನ್ ಗೊತ್ತು? ನನಗೋಸ್ಕರ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾಳೆ, ಗೊತ್ತಾ? ದೇವ್ರೆ, ನನ್ ಜೊತೆ ದೀಪನ್ ಯಾಕೆ ಕೂಡ್ಸ್ದೆ? ಅವ್ಳು ಹುಟ್ಟಿರ್ಲಿಲ್ಲ ಅಂದ್ರೆ ಅವ್ಳ ಕೇಕು, ಫ್ರಾಕ್ಸು, ಬೊಂಬೆ ಎಲ್ಲ ನಂದೇ ಆಗ್ತಾ ಇತ್ತು. ಎಲ್ರು ನನ್ ಜೊತೆ ಅವನು ಪ್ರೀತಿಸ್ತಿದ್ದಾರೆ. ಅವಳು ಹುಟ್ಟಿರ್ಲಿಲ್ಲ ಅಂದ್ರೆ ಎಲ್ರು ನನ್ನ ಒಬ್ಳನ್ನೇ ಪ್ರೀತಿಸ್ತಿದ್ರು. ನನ್ ಸಂತೋಷನ ಅವಳು ಹಂಚ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ನನ್ ತಂಗಿಯಾಗಿ ದೀಪು ಬೇಡ, ಅವಳು ನನ್ನ ಎನಿಮಿ. ಪ್ಲೀಸ್ ಅವಳನ್ನ ಸಾಯಿಸ್ಬಿಡು. ಅಕ್ಕ, ಏನಮ್ಮ ದೀಪ, ಆಟ ಆಡೋಣ ಬಾಕ? ಅಕ್ಕ, ನೀನ್ ಎಲ್ಲಿದ್ದೀಯಾ? ನಾ ಇಲ್ಲಿದ್ದೀನಿ, ಬಾ ಬೇಗ ಬಾ. ಅಕ್ಕ, ಅಕ್ಕ ನೀ ಎಲ್ಲಿದ್ದೀಯ? ಅಕ್ಕ, ಅಕ್ಕ ನೀನ್ ಎಲ್ಲಿದ್ದೀಯ? ಅಕ್ಕ, 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 ಅಕ್ಕ ನೀ ಎಲ್ಲಿದ್ದೀಯ? ಅಕ್ಕ, ನಥಿಂಗ್ ಟು ವರಿ ಮಿಸ್ಟರ್ ರಾವ್. ತುಂಬಾ ನ್ಯಾರೋ ಆಗಿ ಎಸ್ಕೇಪ್ ಆಗಿದ್ದಾಳೆ. ರಿಯಲಿ ಗಾಡ್ ಇಸ್ ಗ್ರೇಟ್. ಅಂಕಲ್, ದೇವರು ದೀಪನ್ ಬದುಕಿಸ್ತಾನ? ಹೌದಮ್ಮ, ನಿನ್ ತಂಗಿಗೆ ಏನೂ ಆಗೋದಿಲ್ಲ. ತಂಗಿ ಅಂದ್ರೆ ಎಷ್ಟೊಂದು ಪ್ರೀತಿ. ಇಷ್ಟು ವರ್ಷ ನನ್ನಿಂದ ತಪ್ಪಿಸ್ಕೊತಾ ಇದ್ದೆ ದೀಪ. ಆದ್ರೆ ಈ ದಿವಸ ಆ ದೇವ್ರೇ ನನ್ನ ಕೋರಿಕೆಯನ್ನು ಈಡೇರಿಸ್ಬಿಟ್ಟ. ನಿನ್ ಮೃತ್ಯುವನ್ನ ಆ ಕಿಡ್ನಾಪರ್ ರೂಪದಲ್ಲಿ ಆ ದೇವ್ರೇ ಕಳಿಸಿದ್ದಾನೆ. ಈ ಸಾರಿ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ಮತ್ತೆ ಯಾವ ಜನ್ಮದಲ್ಲೂ ನನ್ನ ತಂಗಿಯಾಗಿ ಹುಟ್ಟಿ ಆಸ್ತಿಲಿ, ಐಶ್ವರ್ಯದಲ್ಲಿ, ನನ್ನ ಸಂತೋಷದಲ್ಲಿ ಭಾಗ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡಬೇಡ. ಇವನೇನಾ? ಇವರೇ ಸರ್, ಇವರೇ ನಮ್ ದೀಪಂ ಎತ್ಕೊಂಡು ಹೋಯ್ತು. ಇವರೇ ಸರ್. ಸರಿಯಾಗಿ ನೋಡಿ ಹೇಳಿ, ಇವರೇನಾ ಅಂತ. ನಿಜವಾಗ್ಲೂ ಇವರೇ ಸರ್. ಈ ಕಡೆಯವನು ಡ್ರೈವಿಂಗ್ ಮಾಡ್ತಿದ್ದ, ಈ ಕಡೆಯವನು ನಮ್ ದೀಪಂ ನೆತ್ತಿ ಒಳಗಡೆ ಹಾಕೊಂಡು ಸರ್. ಅವ್ರ ಹೋಲ್ ಇಷ್ಟನೇ ಇಲ್ಲಿದೆ ಸರ್. ಇವರಿಬ್ರು ಪೆಟ್ಟಿ ಕೇಸ್ನವರು. ಎಷ್ಟೋ ಸಲ ನಾನೇ ಒಳಗಡೆ ಹಾಕಿದ್ದೀನಿ. ಇವ್ರೇನಿದ್ರು ಪಿಕ್ ಪಾಕೆಟ್, ಸೈಕಲ್ ರಾಬರಿ ಅಷ್ಟರಲ್ಲೇ. ಇದಕ್ಕಿಂತ ದೊಡ್ಡ ಅಟೆಂಪ್ಟ್ ಯಾವ್ದು ಮಾಡಿಲ್ಲ ಸರ್. ಇವರಿಬ್ರು ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಸರ್. ಇವ್ರು ಯಾರನ್ನೂ ಹಿಂಸೆ ಮಾಡೋರಲ್ಲ. ಇವರಿಬ್ರು ಪೆಟ್ಟಿ ಕೇಸ್ನವರು. ಇವರಿಬ್ರು ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಸರ್. ಇವ್ರು ಯಾರನ್ನೂ ಹಿಂಸೆ ಮಾಡೋರಲ್ಲ. ಈಗ
ನಿಮ್ಮ ಅಕ್ಕನ ಹತ್ರ ಈ ಫೋನಲ್ಲಿ ನಾನ್ ಮಾತಾಡ್ತೀನಿ. ಅವಳು ಏನ್ ಮಾತಾಡ್ತಾಳೆ ಅಂತ ಆ ಫೋನಲ್ಲಿ ನೀನ್ ಕೇಳಿಸ್ಕೊ. ಹಲೋ, ನಾನ್ ಕಿಡ್ನಾಪರ್ ಮಾತಾಡ್ತಾ ಇರೋದು. ಯಾರು? ನಿಮ್ಮ ತಂಗಿನ ಕಿಡ್ನಾಪ್ ಮಾಡಿದವನು. ನಿಮ್ ತಂಗಿನ ಕೊಲೆ ಮಾಡಿದ್ರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, ಈಗ ನಿಮ್ ತಂಗಿನ ಕೊಲೆ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ದುಡ್ಡಿನ ಏರ್ಪಾಡು ಏನ್ ಮಾಡಿದ್ರಿ? ಹಲೋ ಹಲೋ, ಫೋನ್ ಕಟ್ ಆಯ್ತಾ? ಇಲ್ಲ. ದೀಪ, ಹಲೋ, ಯಾರು ನೀನು? ನಿಮ್ಮ ತಂಗಿನ ಕಿಡ್ನಾಪ್ ಮಾಡಿದವನು. ವಾಟ್? ನನ್ ತಂಗಿನ ಕಿಡ್ನಾಪ್ ಮಾಡ್ದವನ? ಬಾಸ್ಟರ್ಡ್, ಎಷ್ಟು ಧೈರ್ಯ ನಿಂಗೆ? ಹಲೋ, ನಿಮ್ ತಂಗಿನ ಸಾಯಿಸಿದ್ರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನೀವೆಲ್ವಾ ಹೇಳಿದ್ದು? ಏನು? ನನ್ ತಂಗಿನ ಸಾಯಿಸ್ತೀಯಾ? ನನ್ ತಂಗಿಗೇನಾದ್ರೂ ಮಾಡಿದ್ರೆ ನಿನ್ನ ಜೀವ ಸಹಿತ ಬಿಡಲ್ಲ. ನಿನ್ಗೇನ್ ಬೇಕು? ದುಡ್ಡು ತಾನೆ? ಎಷ್ಟು ಬೇಕು? 10 ಲಕ್ಷ, 20 ಲಕ್ಷ, 30 ಲಕ್ಷ ವಿತ್ ನೋ ಟೈಮ್ ತಂದ್ ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಬಟ್ ನನಗೆ ನನ್ ತಂಗಿ ಕ್ಷೇಮ ಮುಖ್ಯ. ನನ್ ತಂಗಿ ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಪ್ಲೀಸ್ ಟೆಲ್ ಮಿ. ಅಕ್ಕ, ದೀಪು, ಹೇಗಿದ್ಯಮ್ಮ? ನಿಂಗೇನು ಅಪ್ಲೈ ಆಗಿಲ್ಲ ತಾನೆ? ದೀಪು, ಈ ಕ್ಷಣದವರೆಗೂ ನಾನ್ ನಿನ್ಗಾಗಿ ಎಷ್ಟು ಬಾಧೆ ಪಡ್ತಾ ಇದ್ದೀನಿ ಗೊತ್ತಾ? ಅಕ್ಕ ಅಳ್ಬೇಡ ಅಕ್ಕ, ನಂಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಸರಿಮ್ಮ, ಆ ಚಂಡಾಲಕ್ ಬೇಕಾಗಿರೋ ದುಡ್ಡು ತಗೊಂಡು ನಾನು ತಾತಯ್ಯ ಈಗ್ಲೇ ಬರ್ತೀವಿ. ಈಗ ನೀವ್ ಎಲ್ಲಿದ್ದೀರಮ್ಮ? ಹೈದರಾಬಾದ್ ಹೈವೇ 60ನೇ ಮೈಲ್ಗಲ್ ಹತ್ತಿರದಲ್ಲಿರೋ ಒಂದ್ ಎಸ್ಟಡಿ ಬೂತ್ ಅಲ್ಲಿ ಇದೀವ ಅಕ್ಕ. ಓಕೆ ದೀಪು, ನೀನೇನ್ ಭಯ ಪಡ್ಬೇಡ. ಅವ್ರಿಗೆ ಹೇಳು, ಅವ್ರ ಕನ್ಸ್ನಲ್ಲೂ ನೋಡಕ್ ಆಗದಿರಷ್ಟು ದುಡ್ಡು ತಂದು ಅವ್ರ ಮುಖದ ಮೇಲೆ ಬಿಸಾಕ್ತಿವಿ ಅಂತ. ಈಗ ನೀವೆಲ್ಲಿದ್ದೀರೋ ಅಲ್ಲೇ ಇರಿ. ಇನ್ 1 ಗಂಟೆ ಒಳಗೆ ನಾನು ತಾತಯ್ಯ ದುಡ್ಡಿನ ಸಮೇತ ಅಲ್ಲಿಗೆ ಬರ್ತೀನಿ. ಓಕೆನಮ್ಮ? ಈಗ ಅರ್ಥ ಆಯ್ತಾ ನಮ್ಮ ಅಕ್ಕ ಅಂದ್ರೆ ಏನು ಅಂತ? ಸುಮ್ನೆ ಅವಳ ಮೇಲೆ ಬ್ಲೇಮ್ ಮಾಡಿದ್ರಲ್ಲ. ನಮ್ಮ ಅಕ್ಕ ನಂಗೋಸ್ಕರ ಪ್ರಾಣನೇ ಕೊಡ್ತಾಳೆ ಗೊತ್ತಾ? ಲೇ, ಇವಳ ಅಕ್ಕ ಫೋನಲ್ಲಿ ಏನಂದ್ಲ? ಎಲ್ಲ ಅಯೋಮಯವಾಗಿದೆ. ಅವಾಗೇನೋ ಸಾಯಿಸು ಅಂದ್ಲು, ಇವಾಗ ನನ್ ತಂಗಿ ಮೇಲೆ ಏನಾದ್ರು ಕೈ ಮಾಡಿದ್ರೆ ನಿಮ್ ಪ್ರಾಣನೇ ತೆಗಿತೀನಿ ಅಂತಿದ್ದಾಳೆ. ನಿಮ್ಮ ಅಕ್ಕ ಏನಾದ್ರು ಲೂಸಾ? ಏನ್ ಲೂಸ್ ಗೀಸ್ ಅಂತೀಯಾ? ಜಾಸ್ತಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಬ್ರು ಅರೆಸ್ಟ್ ಮಾಡಿಸ್ಬಿಡ್ತೀನಿ ಗೊತ್ತಾ? ಲೇ, ಏನೇ ಅದು? ಏನೋ ಏನೇಗ್ನೆ ಅಂತೀಯಾ? ಅಲ್ಲಿ ನೋಡಿದ್ರೆ ನಿಮ್ಮ ಅಕ್ಕ ಫೋನ್ ನಲ್ಲಿ ಕಿರ್ಚಾಡ್ತಾ ಇದ್ದಾಳೆ, ಇಲ್ಲಿ ನೀನ್ ಕಿರ್ಚಾಡ್ತಾ ಇದೀಯಾ? ನನ್ನ ವಿಷಯ ನಿಂಗೆ ಇನ್ನೂ ಗೊತ್ತಿಲ್ಲ. ಏನೋ ಮಾಡ್ತೀಯಾ? ಶೂಟ್ ಮಾಡ್ಬೇಕು. ಶೂಟ್ ಮಾಡೋ ನೋಡೋಣ. ಇಡ್ಲಿ ನಿಲ್ಸೋ. ನಮ್ಗೆ ಯಾಕೋ ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ನಮಗ್ ದುಡ್ಡು ಕೊಟ್ರೆ ಸಾಕು. ಕೈ ಜಾರ್ ಹೋಯ್ತು ಅನ್ಕೊಂಡಿದ್ದ ಅವಕಾಶ ಮತ್ತೆ ನನ್ನ ಕಾಲ ಹತ್ರ ಬಂದಿದೆ. ಇಂಥ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ. ಹೇಳಿ, ಏನ್ ಮಾಡ್ಬೇಕು? ಆ ಕಿಡ್ನಾಪರ್ಸ್ಗೆ ದೀಪನ್ ಸಾಯಿಸೋ ಧೈರ್ಯ ಇಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಅವರೀಗ ಹೈದರಾಬಾದ್ ಹೈವೇ 60 ಕಿಲೋಮೀಟರ್ ಸ್ಟೋನ್ ಹತ್ರ ಒಂದು STD ಬೂತ್ ನಲ್ಲಿದಾರಂತೆ. ನಾನ್ ದುಡ್ಡು ತರ್ತೀನಿ ಅಂತ ಅವ್ರು ವೇಟ್ ಮಾಡ್ತಿರ್ತಾರೆ. ದೀಪಾನ ಅವ್ರ ಹತ್ರನೇ ಇದ್ದಾಳೆ. ಇನ್ ಅರ್ಧ ಗಂಟೆಲಿ ಅವ್ರಿರೋ ಜಾಗಕ್ಕೆ ಸೇರ್ಬೇಕು. ನೀನೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ದೀಪ ಮಾತ್ರ STD ಬೂತ್ ಮುಂದೆ ಡೆಡ್ ಬಾಡಿಯಾಗಿ ಬಿದ್ದಿರ್ಬೇಕು. ಒಂದು ವೇಳೆ ಕಿಡ್ನಾಪರ್ಸ್ ಏನಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಮುಗಿಸ್ಬಿಡು. ಪೊಲೀಸ್ಗೆ ಯಾವುದೇ ರೀತಿಯಾದ ಕ್ಲೂ ಸಿಗ್ಬಾರ್ದು. ಓಕೆ? ಎಸ್ ಮೇಡಮ್. ಎಲ್ಲಿ ಹೋಗಿದ್ದೀ ರೂಪ? ಒಂಟಿಯಾಗಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿದ್ನಲ್ಲ ನಿಂಗೆ. ದೀಪ ಇಲ್ದೆ ನಾನೊಬ್ಳೆ ಹೇಗಿರ್ಲಿ ಅಂಕಲ್? ಸರಿ, ತಾತ ಈಗ ಹೇಗಿದ್ದಾರೆ? BP ನಾರ್ಮಲ್ ಬರ್ತಾ ಇದೆ. ಹುಷಾರಾಗೋದಕ್ಕೆ 1 ವಾರ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನೋಡು, ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋಬೇಡ. ಓಕೆ, ಗೋ ರಿಲ್ಯಾಕ್ಸ್. ಎಲ್ಲಮ್ಮ ನಿಮ್ಮ ಅಕ್ಕ? ಈಗ್ಲೇ ದುಡ್ಡು ತಂದು ನಮ್ಮ ಮುಖದ ಮೇಲೆ ಬಿಸಾಕ್ ನೀನ್ ಕರ್ಕೊಂಡು ಹೋಗ್ತೀನಿ ಅಂದ್ಲು. ಇನ್ನು ಅಡ್ರೆಸ್ಸೇ ಇಲ್ಲ. ಲೇ, ನನ್ಗೆ ಯಾಕೋ ಇವ್ರ ಅಕ್ಕನ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ ಕಣೋ. ಇನ್ನೊಂದ್ಸರಿ ಫೋನ್ ಮಾಡಿ ಕೇಳೋಣವಾ? ನಾನ್ ಮಾತಾಡೋಲ್ಲಪ್ಪ.
ಮತ್ತೆ ತಿಕ್ಕಲಾಗಿ ಇನ್ನೂ ಏನೇನ್ ಮಾತಾಡ್ತಾಳೋ. ಈ ಸಾರಿ ನೀನೇ ಹೋಗಿ ಮಾತಾಡು. ಹೋಗು. ಇನ್ನು ಎಷ್ಟೊತ್ತು ಕಾಯ್ಬೇಕು ಅಂತ ಕೇಳು. ಹಾ ಹೇಳು ಸೈಮನ್. ಸ್ಟಾಪ್ ಇಟ್ ಇಡಿಯಟ್. ನಿನ್ ನಂಬಿ ಕಳ್ಸಿದ್ದಕ್ಕೆ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಪ್ಲೀಸ್ ಪ್ಲೀಸ್ ಫಾರ್ ಗಾಡ್ ಸೇಕ್ ಮಾತಾಡ್ಬೇಡ. ಕೈಗೆ ಬಂದಿದ್ದ ಅವಕಾಶನ ಮತ್ತೆ ಬಿಟ್ಬಿಟ್ಟಿಯಲ್ಲೋ. ನಿನ್ನ ಮುಖಕ್ಕೆ ಒಂದು ಗನ್ನು. ಏಯ್ ನೀನೊಬ್ಬ ಕಿಲ್ಲರು. ಇಡ ಫೋನ್ನ. ಏಯ್ ಇಡ ಫೋನ್ನ. ನನಗೆ ಗೊತ್ತು ರೂಪ, ಇಂಟೆನ್ಷನ್ ಎಲ್ಲ ದೀಪಗೋಸ್ಕರ ತಾನೆ. ದೀಪ ಸೇಫ್ ಆಗಿ ಮನೆಗೆ ಬಂದೇ ಬರ್ತಾಳೆ. ಹೋಗು, ಹೋಗ್ ಮಲ್ಕೋ. ರೂಪ, ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ. ಯುನೋ ಗಾಡ್ ಈಸ್ ದೇರ್. ದೇವ್ರನ್ನ ಪ್ರಾರ್ಥಿಸಿ ಮಲ್ಕೋ. ಹೋಗು. ಗುಡ್ ನೈಟ್. ಗುಡ್ ನೈಟ್. ಶವ ನೋಡೋವರೆಗೂ ನಂಗೆ ತೃಪ್ತಿ ಆಗಲ್ಲ. ಇಲ್ಲ, ನಿನ್ನ ಬಿಡಲ್ಲ. ನಮ್ಮ ಅಕ್ಕ ನನ್ಗೋಸ್ಕರ ಪ್ರಾಣನೇ ಕೊಟ್ಬಿಡ್ತಾಳೆ. ಅವಳ ಬಗ್ಗೆ ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸ್ನವ್ರಿಗೆ ಹೇಳಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತಿದ್ದೆ. ನೋಡಮ್ಮ, ನಾವು ದುಡ್ಡಿಲ್ಲದ ಬಡಪಾಯಿಗಳೇನೋ ನಿಜ, ಆದ್ರೆ ನಮಗೂ ಮನುಷ್ಯತ್ವ ಅನ್ನೋದಿದೆ. ಏನೋ ಹೊಟ್ಟೆ ಪಾಡ್ಗೋಸ್ಕರ ಸಣ್ಣ ಪುಟ್ಟ ಜೇಬ್ ಕಟಿಂಗ್ ಮಾಡ್ತೀವಿ. ಅದು ಬಿಟ್ರೆ ಕೊಲೆ ಮಾಡಿ ದುಡ್ಡು ಸಂಪಾದನೆ ಮಾಡೋದು ನಮಗ್ ಗೊತ್ತಿಲ್ಲ ಅಮ್ಮ. ಲೇ, ಯಾಕೆ ಇಲ್ಲಿ ನಿಲ್ಲಿಸ್ದೆ? ಇವ್ರ ತಾತನ ಹತ್ರನೇ ಫೋನಲ್ಲಿ ಮಾತಾಡೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಇಳಿರಿ. ದೇವ್ರು ದೇವ್ರು ಸ್ವಲ್ಪ ಫೋನ್ ಮಾಡ್ಬೇಕಲ್ಲ. ದೀಪಾ, ದೀಪಾ, ನಾನು ದೇಸಾಯಿ ಮಾತಾಡ್ತಾ ಇರೋದು. ದೀಪಾ, ಒಂದ್ ಕೆಲಸ ಮಾಡು, ನನ್ ಸೆಲ್ಗೆ ಫೋನ್ ಮಾಡ್ತೀಯಾ? ದೀಪಾ, ಎಲ್ಲಿಂದ ಮಾತಾಡ್ತಾ ಇದೀಯಾ? ಬೆಂಗಳೂರಿಂದ ತುಂಬಾ ದೂರದಲ್ಲಿದ್ದೀನಿ ಅಂಕಲ್. ನಿನಗೇನು ಅಪಾಯ ಆಗಿಲ್ಲ ತಾನೆ? ನಾನ್ ಚೆನ್ನಾಗೇ ಇದ್ದೀನಿ. ನನ್ನನ್ನ ಕಿಡ್ನಾಪ್ ಮಾಡಿದವರೇ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ನಾನು ಇನ್ನೂ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇವ್ರೆ. ದೀಪಾ, ಇನ್ ಕಚ್ಚೋದಕ್ಕೊಂದು ವಿಷ ಸರ್ಪ ನಮ್ಮನ್ಲೇ ಇದೆ ಅನ್ನೋದು ನಂಗೆ ಇವತ್ತು ಗೊತ್ತಾಯ್ತಮ್ಮ. ಅದು ಬೇರೆ ಯಾರು ಅಲ್ಲಮ್ಮ, ನೀನ್ ಒಡ ಹುಟ್ಟಿದ ಅಕ್ಕನೇ. ದೀಪಾ, ಹಲೋ ದೀಪಾ, ದೀಪಾ. ಅಂಕಲ್, ನನ್ನ ಅಕ್ಕಂಗೆ ಏನ್ ಅನ್ಯಾಯ ಮಾಡಿದ್ದೆ? ನಂಗೊಂದ್ ಸಣ್ಣ ನೋವಾದ್ರು ಅವಳು ತಡ್ಕೋತಾ ಇರ್ಲಿಲ್ಲ. ಅಂತ ಅಕ್ಕ
ಇಲ್ಲ ಅಂಕಲ್, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ನಾನ್ ಸತ್ತೋಗ್ತೇನೆ ಅಂಕಲ್. ಅಮ್ಮ ದೀಪ, ತಪ್ಪಮ್ಮ, ಆ ರೀತಿ ಮಾತಾಡಬಾರ್ದು. ಹಾ ನೋಡು, ಆ ದೇವ್ರು ನಿನಗೆಲ್ಲ ಒಳ್ಳೇದೇ ಮಾಡ್ತಾನಮ್ಮ. ನೀನ್ ಕಿಡ್ನಾಪ್ ಆಗಿದ್ ಕೇಳ್ತಾ ಇದ್ದಾಗೆ ತಾತನ್ಗೆ BP ರೈಸ್ ಆಗಿ ಮೆಡಿಕಲ್ ಕೇರ್ ಅಲ್ಲಿದಾರಮ್ಮ. ತಾತನ್ಗ ಅವ್ರು ಹೀಗೆ ಹೇಗಿದಾರ ಅಂಕಲ್? ಸುಧಾರಿಸ್ಕೊಳ್ಳೋದಕ್ಕೆ 1 ವಾರನಾದ್ರೂ ಬೇಕು ಅಂತ ಡಾಕ್ಟರ್ ಹೇಳಿದಾರಮ್ಮ. ಆದ್ರೆ ಒಂದ್ ವಿಷಯ ತಿಳ್ಕೊ, ಅವ್ರು ಸರಿ ಹೋಗೋವರೆಗೂ ಯಾವುದೇ ಕಾರಣಕ್ಕೂ ನಿನ್ನ ಈ ಕಡೆ ಬರಬಾರ್ದು. ಆಮೇಲೆ ಎಲ್ಲ ಸರಿ ಹೋಗುತ್ತಮ್ಮ, ಇನ್ನೇನೂ ಭಯ ಪಡ್ಬೇಡ. ದೀಪ, ಆ ಹುಡುಗರಿಗೆ ಫೋನ್ ಕೊಡು. ನೀವ್ ಮಾತಾಡ್ಬೇಕಂತೆ. ಹಲೋ. ನೋಡ್ರಪ್ಪ, ನೀವ್ಯಾರೋ ನನಗ್ ಗೊತ್ತಿಲ್ಲ, ಆದ್ರೆ ದೇವ್ರ ಹಾಗೆ ಬಂದು ನಮ್ ದೀಪನ್ ಕಾಪಾಡಿದ್ರಿ. ಅಷ್ಟ್ ದೊಡ್ಡ ಮಾತು ಯಾಕೆ ಹೇಳ್ತೀರಾ ಸರ್? ನಾವೇನೋ ಸಣ್ಣ ಪುಟ್ಟ ಪಿಕ್ ಪಾಕೆಟ್ ಮಾಡ್ಕೊಂಡಿದ್ದವ್ರು. ನೋಡಿ, ದೀಪ ತಾತಂಗೆ ಶಾಕ್ ಆಗಿ ಕೋಮಾದಲ್ಲಿದ್ದಾರೆ. ಅವ್ರು ರೆಕವರ್ ಆಗೋದಕ್ಕೆ ಇನ್ನೊಂದು 10 ದಿವಸ ಬೇಕಾಗ್ಬೋದು. ಅಲ್ಲಿವರೆಗೂ ಅವಳನ್ನ ಕಾಪಾಡೋ ಜವಾಬ್ದಾರಿ ನಿಮ್ದು. ಈ ಸಹಾಯಕ್ಕೆ ನೀವು ಕೇಳ್ದಷ್ಟು ಹಣ ನಾನು ಕೊಡ್ತೀನಿ. ಸರ್, ಪ್ರಾಣಕ್ಕಿಂತ ದೊಡ್ಡದ ಸರ್ ದುಡ್ಡು? ನಿಮಗಿರೋ ವಿವೇಕ ನಮ್ ರೂಪಂಗ್ ಇಲ್ವಲ್ಲ ಅಂತ ನಾಚಿಕೆ ಆಗ್ತದೆ ನಂಗೆ. ನೋಡಿ, ಇನ್ನು 10 ದಿವಸ ಆದ್ಮೇಲೆ ಸರಿಯಾಗಿ ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿವರೆಗೂ ದೀಪನ್ ಕಾಪಾಡೋ ಜವಾಬ್ದಾರಿ ನಿಮ್ದು. ಕಿಡ್ನಾಪರ್ಸೇ ಬಾಡಿ ಗಾರ್ಡ್ ಆಗ್ತಿರೋದು ಚರಿತ್ರೆಯಲ್ಲೇ ಇದು ಫಸ್ಟ್ ಟೈಮ್. ಈಗ ಯಾವ ಕಡೆ ಹೋಗೋಣ? ಈ ರೋಡ್ ಯಾವ ಕಡೆ ಹೋಗುತ್ತೋ ಆ ಕಡೆಗೆ. ರೈಟ್ ರೈಟ್. ಸರ್, ನಿನ್ನೆ ರಾತ್ರಿ ಆ ಕಿಡ್ನಾಪರ್ಸ್ ಹೈದರಾಬಾದ್ ಹೈವೇನಲ್ಲಿರೋ ಒಂದು STD ಬೂತ್ ನಿಂದ ಲಾರಿಲಿ ಎಸ್ಕೇಪ್ ಆದ್ರು ಅಂತ ಮೆಸೇಜ್ ಬಂದಿದೆ ಸರ್. ಲಾರಿ ಬಗ್ಗೆ ನಿಮ್ಗೆ ಏನಾದ್ರು ಡೀಟೇಲ್ಸ್ ತಿಳಿತಾ? ನಮ್ ಸ್ಟೇಟ್ ನಂಬರ್ ಗೊತ್ತಾಗಿದೆ. ಓಹೋ. ಎಲ್ಲಾ ಚೆಕ್ ಪೋಸ್ಟ್ ಮೆಸೇಜ್ ಕೊಟ್ಟಿದ್ದೀನಿ I ಸರ್. see. ಆದ್ರೆ ಆ ಲಾರಿ ಯಾವ ಚೆಕ್ ಪೋಸ್ಟ್ ಕ್ರಾಸ್ ಮಾಡಿಲ್ಲ ಅಂತ ಮೆಸೇಜ್ ಬಂದಿದೆ ಸರ್. ಒಂದ್ ಕೆಲಸ ಮಾಡಿ, ಈ ಸುದ್ದಿನ ತಕ್ಷಣ ಪ್ರೆಸ್, TV ಎಲ್ಲ ಕಡೆ ಫ್ಲಾಶ್ ಮಾಡಿ. ಓಕೆ ಸರ್. ಲೇ ಮುದ, ಅಂಗಡಿ ಕಣೋ, ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ. ಏ ಹುಡುಗಿ, ನಿಂಗೇನ ಬೇಕಾ? ಬೇಡ. ಬೇಡ್ವಾ? ಅಲ್ಲೇ ಕೂತಿರು. ನಮಸ್ಕಾರ ಅಣ್ಣ. ಏನಣ್ಣ ಅಂಗಡಿಲಿ ಎಲ್ಲ ಇಟ್ಬಿಟ್ಟಿದ್ಯಾ? ನಂಗೆ 3 ಪ್ಯಾಕೆಟ್ ಚಿಪ್ಸ್. ಏನಣ್ಣ ಈ ನೋಟ್ ಹೋಗಲ್ವಾ? ತಿರುಪತಿ ತಿಮ್ಮಪ್ಪ ನನಗೆ ಈ ನೋಟ್ ಹೋಗೇ ಹೋಗುತ್ತೆ. ಬೇಕಾದ್ರೆ ಅವ್ನು ಉಂಡಿಲಿ ಹಾಕಿ. ನಮ್ಮ ಹತ್ರ ನಡೆಯೋದಿಲ್ಲಪ್ಪ, ಎಲ್ಲ ಬೇರೆ ಕಡೆ ನಡೆಯೋದು. ನಮ್ಮ ಹತ್ರ ನಮ್ಮ ಹತ್ರ ತಲೆ ತಿನ್ಬೇಡ ನೀನು. ಹೋಗಪ್ಪ, ನೀನು ಹೋಗು ಹೋಗು. ಹೋಲ್ರಿ. ಚಿಪ್ಸ್ ತಿಂತೀಯಾ? ಬೇಡ. ನೀನ್ ತಗೊಳ. ತಗೋ ತಿನ್ನು. ಬೇಡ. ಅರೆ, ಹೊಟ್ಟೆ ಹಸ್ಕೊಂಡು ಯಾಕಿರ್ತೀಯ? ತಗೋ. ಬೇಡ ಅಂತ ಹೇಳಿದ್ನಲ್ಲ. ಆಮೇಲೆ ಬೇಕು ಅಂದ್ರೂ ಸಿಗಲ್ಲ. ಪರವಾಗಿಲ್ಲ. ಇಲ್ಲಿ ಯಾಕೆ ನಿಲ್ಸ್ದ್ಯೋ? ಅಲ್ಲೋಡೋ ಮಾವಂದ್ರು, ಮೊದ್ಲೇ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ, ಅದ್ರಲ್ಲೂ ಕದ್ದಿರೋ ಲಾರಿ, ಈ ಕಡೆ ಕಿಡ್ನಾಪ್ ಮಾಡಿದ ಹುಡುಗಿ. ಏನೋ ಮಾಡೋದು? ಏನು ಮಾಡಬೇಡ, ಈ ಕಡೆ ತಿರ್ಗಿಸ್ಕೊಂಡು ನಡಿ. ಮತ್ತೇನೋ ಬಂತ್ ರೋಗ? ಡೀಸೆಲ್ ಖತಮ್. ಅಮ್ಮ ತಾಯಿ ಇಳಿರಿ. ಏನು ಮಾಡೋದು? ಇಷ್ಟಕ್ಕೂ ನಾವ್ ಎಲ್ಲಿಗೋ ಹೋಗ್ಬೇಕು? ಆ ಹುಡುಗಿ ಸೇಫ್ಟಿ ಆಗಿರೋ ಜಾಗಕ್ಕೆ. ಇದಕ್ಕಿಂತ ಸೇಫ್ಟಿ ಇರೋ ಜಾಗ ಎಲ್ಲಾದ್ರೂ ಸಿಗತ್ತಾ? ಇಡ್ಲಿ
10 ದಿವಸ ಈ ಕಾಡಲ್ಲೇ ಉಳ್ಕೊಂಡ್ವಿ ಅನ್ಕೋ, ಸೇಫ್ಟಿ ಖರ್ಚು ಇರಲ್ಲ. ಏನಂತೀಯ? ಐಡಿಯಾ ಏನೋ ಓಕೆ. ಈ ಲಾರಿ ಈ ಲಾರಿನ ಹಳ್ಳಿ ತಳ್ಬಿಟ್ವಿ ಅನ್ಕೋ, ಯಾರು ಕಂಡಿಡಿಯಲ್ಲ. ಓಕೆ ಓಕೆ ಬಾಬಾ. ಯಾಹೂ ಲಾರಿ ಗೋವಿಂದ. ಹುಷಾರಾಗಿ ಬನ್ನಿ. ನೀನ್ ಹೇಳಿದ್ ನಿಜ ಕಣ. ಇಲ್ಲಾದ್ರೆ ಲಾಡದ ಖರ್ಚು ಇಲ್ಲ, ಊಟದ ಖರ್ಚು ಇಲ್ಲ. ಇಲ್ಲಿರೋ ಹಣ್ಣು ಹಂಪಲು ತಿಂದ್ರೆ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತೆ. ಮಲ್ಗಕ್ಕೆ ಒಳ್ಳೆ ಬಂಡೆಗಳಿವೆ. ಏನಂತೆ ಹುಡುಗಿ? ನೋಡು, ಇದುವರೆಗೂ ಏನೇ ನಡೀತೋ ಎಲ್ಲ ಮರ್ತ್ಬಿಡು. ನಿಮ್ ತಾತ ಹುಷಾರಾದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗತ್ತೆ ಅಂತ ನಿಮ್ ಮ್ಯಾನೇಜರ್ ಹೇಳಿಲ್ವಾ? ಈ ಹುಡುಗಿ ಪ್ರಾಬ್ಲಮ್ ಅದಲ್ಲ ಕಣೋ. ಕಾಲೇಜಿಗೆ ಚಕ್ಕರ್ ಹೊಡೆದು ಬ್ರಿಗೇಡ್ ರೋಡ್ ಸುತ್ತುತ್ತಾ ಸಿನಿಮಾ ನೋಡೋ ಚಾನ್ಸ್ ಮಿಸ್ ಆಗೋಯ್ತಲ್ಲ ಅಂತ ಅಲ್ವಾ? ಹೌದು, ನೋಡಕ್ ಇಷ್ಟು ಸೂಪರ್ ಆಗಿದೆಯಾ? ಯಾರಾದ್ರೂ ನಿಂಗೆ ಹೊಡಿತಾ ಇದ್ರಾ? ಅತ್ತೇರಿಕೆ ನೋಡು ನೋಡು, ಆ ಲುಕ್ ಎಲ್ಲ ಗೊತ್ತಾಗತ್ತೆ ಯಾರೋ ಡವ್ ಇದ್ದಾನೆ ಅಂತ. ಇದ್ರೆ ಹೇಳು, ಹಂಗೆ ಹಿಡ್ಕೊಂಡ್ ಬಂದ್ಬಿಡ್ತೀವಿ. ಅವನು ಹತ್ತಿಸೋ ನಮ್ ಜೊತೆ ಆರಾಮಾಗಿ ಇಲ್ಲಿ ಇದ್ಬಿಡ್ಲಿ. ಏನಂತೀಯ? ಅಯ್ಯಪ್ಪ. ಹೀಗೆ ನಗ್ನಗ್ತಾ 8 ದಿವಸ ಕಳೆದ್ಬಿಟ್ವಿ ಅನ್ಕೋ. ನಿಮ್ ತಾತ ಮ್ಯಾನೇಜರು ನಮ್ ದೀಪನ್ ಚೆನ್ನಾಗಿ ನೋಡ್ಕೊಂಡಿದೀರಿ ಅಂತ ಇನ್ನೂ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ನಮ್ ಮುಖದ ಮೇಲೆ ಬಿಸಾಕ್ತಾರೆ. ಸ್ವಲ್ಪ ಮೇಲ್ ನೋಡಲ್ಲಿ. ಏನ್ ಮಲಗೋಬ ಹಣ್ಣಿದ್ಯಾ? ಏನೋದು? ಆನೆ ತರ ಇದೆಯಲ್ಲ. ತರ ಏನು? ಆನೆನೆ. ಹೋಗಲ್ಲ. ಅಮ್ಮ, ಏನು? ಜಿ ಕೂರು ಜಿಂಗಾನು ಬಾಬಿ ಜಂಗ ಹೊಡೆದಾರಂತ ಬತ್ತಾಯ್ತು. ನಾಳೆ ಸುಳ್ಳೆಗೆ ಜಿ ಕೂರು ಜಿಂಗಾನು ಬಾಬಿ ಪಾಲಿಂದ ಡುಲ್ಸಿ ಕಾಚ್ಬಿಡಿ. ನಮ್ಮನ್ನ ಯಾಕೋ ಕಟ್ಟಾಕಿದ್ದಾರೆ? ನಾವೇನ್ ತಪ್ಪು ಮಾಡಿದೀವಿ? ನನ್ನನ್ ಕೇಳಿದ್ರೆ ಅವ್ರ ಭಾಷೆ ನಂಗೇನು ಅರ್ಥ ಆಗತ್ತೆ? ಆನೆದ್ದಂತ ಕಳ್ರು ಅಂತ ನಮ್ ನಾಯಕ ನಿರ್ಧಾರ ಮಾಡವ್ರೆ. ನಾಳೆ ಬೆಳಗ್ಗೆ ಆನೆ ಕಾಲಿಂದ ನಿಮ್ಮನ್ನ ತುಳಿಸಿ ಕೊಲ್ತಾರೆ. ಸಾರಿ ಫ್ರೆಂಡ್ಸ್, ನನ್ನಿಂದ ನಿಮಗೂ ಪ್ರಾಣಕ್ಕೆ ಆಪತ್ ಬಂತು. ಐ ಆಮ್ ಸಾರಿ.
ಹಲೋ, ನಿನ್ ಹೆಸರೇನು? ಚಂಗರ. ನೀವೆಲ್ಲ ಯಾಕೆ ಕಾಡಿಗೆ ಬಂದಿದ್ದೀರಾ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ಈ ಹುಡುಗಿಗೆ ಒಬ್ಬ ಅಕ್ಕ ಇದ್ದಾಳೆ. ಡೇಟ್ ಇವಳ ತರನೇ ಇರ್ತಾಳೆ. ಅವಳು ಇವಳನ್ನ ಸಾಯಿಸೋಕೆ ಹೊಂಚಾಗ್ತಾ ಇದ್ದಾಳೆ. ಈಗ ಇವಳನ್ನ ಕಾಪಾಡೋ ಜವಾಬ್ದಾರಿ ನಮ್ಮೇಲಿದೆ. ನಾವು ಈ ಕಾಡಿನಲ್ಲಿದ್ರೆ ಯಾವ ತೊಂದರೆನೂ ಇರಲ್ಲ ಅಂತ ಇಲ್ಲಿಗೆ ಬಂದಿದ್ದೀವಿ. ಚಂದ್ರಣ್ಣ, ನಾವಿಲ್ಲೇ ಇರೋದಾ? ಇಲ್ಲಿ ನಮ್ಗೆ ಯಾವ ಭಯನೂ ಇಲ್ಲ ತಾನೆ? ತುಂಬಾ ಥ್ಯಾಂಕ್ಸ್. ಮತ್ತೆ ಈಗ ನಿಮ್ ಹಟ್ಟಿಗೆ ಹೋಗ್ಬಿಡ್ತೀರಾ? ನಿಮ್ದು ಹಟ್ಟಿಗೆ ಹೋಗ್ಬಿಡ್ತೀರಾ? ಇಲ್ಲ. ಯಾಕೆ? ಹೋದ್ರೆ ಕೊಲೆ ಮಾಡ್ಬಿಡ್ತಾನೆ ನಾಯಕ. ಪಾಪ. ಹಾಗಾದ್ರೆ ನೀವು ನಮ್ ಜೊತೆಲೇ ಇದ್ಬಿಡಿ. ಎಸ್ ಸರ್. ನಿಮಗೆ ಎಷ್ಟು ಶಾಕ್ ಆದ್ರೆ ನನ್ನ ಬಗ್ಗೆ ಯೋಚನೆ ಮಾಡಿ. ಇಬ್ಬರನ್ನು ಚಿಕ್ಕ ವಯಸ್ಸಿಂದ ಇದೇ ಕೈಲಿ ಎತ್ತಿ ಆಡಿಸಿ ಬೆಳೆಸ್ತವನು. Yes, Mr. Desai. I can understand your feeling. Because of dirty mind. ದುಡ್ಡಿಗಿರೋ ಕ್ರೂರ ಶಕ್ತಿಯಿಂದ ಯಾರು ಯಾರನ್ನ ಬೇಕಾದ್ರೂ ಮರ್ಡರ್ ಮಾಡ್ತಾರೆ. ದುಡ್ಡಿಗೋಸ್ಕರ ಹೆತ್ತ ತಾಯಿನ ಕೊಲ್ತಾರೆ ಜನ. ಬಟ್ ಮುಕುಂದ್ರಾವ್ ಫ್ಯಾಮಿಲಿ ಜನರಿಂದ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ದಟ್ ಟು ಫ್ರಮ್ ರೂಪಾ, ಅವರ್ ಓನ್ ಗರ್ಲ್. ಸರ್, ಇನ್ನೊಂದು ವಾರದಲ್ಲಿ ಕಿಡ್ನಾಪರ್ಸ್ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಷ್ಟರಲ್ಲಿ ರಾಯರ್ ಚರ್ಚಿಸ್ಕೊಳ್ತಾರೆ ಅಂತ ನಂಬಿಕೆ ಇದೆ. ಆ ಕಿಡ್ನಾಪರ್ಸ್ ರಿಯಲಿ ವಂಡರ್ಫುಲ್. ನೋಡಿ, ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂ ಟ್ರೇಸ್ ಮಾಡಕ್ಕಾಗಿಲ್ಲ. ಈ ಕಡೆ ಬನ್ನಿ. ನಾನಾ? ಏನಾಗಲ್ಲ. ರೂಪಾ, ತಾತ, ಹುಷಾರಾಗಿದ್ದೀರಾ ತಾತ? ಪರವಾಗಿಲ್ಲಮ್ಮ, ಹುಷಾರಾಗಿದ್ದೀನಿ. ದೀಪ ಇಲ್ಲಮ್ಮ? ದೀಪ ಕ್ಷೇಮವಾಗಿ ಇದ್ದಾಳೆ. ಎಲ್ಲಿದ್ದಾಳೆ? ಕಮಿಷನರ್ ಮಲ್ಲಿದ್ದಾಳೆ ಸರ್. ಅಲ್ಲಿ ಹಾಕಿದ್ದಾಳೆ? ಪಾಪ ಚಿಕ್ಕ ಹುಡುಗಿ ನಿಮ್ಮನ್ನ ಸ್ಥಿತಿ ನೋಡಿದ್ರೆ ಗಾಬರಿ ಆಗ್ತಾಳೆ ಅಂತ ಕಮಿಷನರ್ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ದೀಪ ನಾನು ತಕ್ಷಣ ನೋಡ್ಬೇಕು. ಕರ್ಕೊಂಡ್ ಮಿಸ್ಟರ್ ರಾವ್, ನೀವು ಮತ್ತೆ ಟೆನ್ಷನ್ ತಗೋತಾ ಇದ್ದೀರಾ. ಪ್ಲೀಸ್ ರಿಲ್ಯಾಕ್ಸ್. ಡಾಕ್ಟರ್, ನಾ ದೀಪ ನೋಡ್ಬೇಕು. ಸರ್, ನಾಳೆ ದೀಪ ನಿಮ್ ಮುಂದೆ ಇರ್ತಾಳೆ. ಪ್ಲೀಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ತಾತ. ಅಂಕಲ್, ದೀಪ ಎಲ್ಲಿ? ಗೊತ್ತಿಲ್ಲ. ಮತ್ತ್ಯಾಕ್ ತಾತಂಗ ಆತರ ಹೇಳಿದ್ರಿ? ಒಬ್ಬ ಪೇಷಂಟ್ಗೆ ಇನ್ಯಾವ ತರ ಹೇಳಿ? ನನ್ನ ಹೆಸರು ದೀಪಾ. ನಿನ್ ಹೆಸರು? ಓಡುಂಬ. ಓಡುಂಬ ದೀಪ. ಶೇಕ್ ಹ್ಯಾಂಡ್ಸ್. ಶೇಕ್ ಹ್ಯಾಂಡ್ಸ್. ಏನೋ ಮಾಡ್ತಾ ಇದೀಯಾ?
ಇದ ಸದಾಶಿವನಗರದಲ್ಲಿ ಒಂದು ದೊಡ್ಡ ಬಂಗ್ಲೆ, MG ರೋಡಲ್ಲಿ ಒಂದು ಗುಜರಿ ಶೋರೂಮು. ಇವೆಲ್ಲದಕ್ಕೂ ಎಷ್ಟಾಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದೀನಿ. ಆ ಮ್ಯಾನೇಜರ್ ಹೇಳದ್ನಲ್ಲ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ. ಮುತ್ತ, ಪ್ರಾಣಾಪಾಯದಲ್ಲಿರುವಂತಹ ಒಂದು ಹುಡುಗಿನ ಮುಂದಿಟ್ಕೊಂಡು ದುಡ್ಡು ಸಂಪಾದನೆ ಮಾಡೋ ಯೋಚನೆನ ಮರ್ತ್ಬಿಡೋಣ. ಇಷ್ಟು ದಿವಸ ನಾವೆಲ್ಲರೂ ದೃಷ್ಟಿಲೂ ಕಳ್ಳರು, 420ಗಳು ಆಗಿದ್ವಿ. ಯೋಚನೆ ಮಾಡಿ ನೋಡು, ದೀಪಾನ ಕ್ಷೇಮವಾಗಿ ಅವ್ರ ಮನೆಗೆ ತಲುಪಿಸಿದ್ರೆ ಅವ್ರ ದೃಷ್ಟಿಲಿ ನಾವೆಷ್ಟು ಒಳ್ಳೆಯವರಾಗ್ತೀವಿ ಗೊತ್ತಾ? ಮುದ್ದ, ಇವತ್ತಿನವರೆಗೂ ನನಗೆ ನೀನು, ನಿನಗೆ ನಾನು. ಈ ಅನಾಥರ ಸತ್ರೆ 2 ಹನಿ ಕಣ್ಣೀರ್ ಹಾಕೋಕ್ಕೂ ಯಾರೂ ಇಲ್ಲ. ಆದ್ರೆ ಇವತ್ತು ನಾವು ಮಾಡೋ ಈ ಸಹಾಯದಿಂದ ದೀಪ ಮನಸ್ಸಲ್ಲಿ ನಾವು ಹುಡ್ಕೋತೀವಿ ಅಲ್ವಾ? ಕಾಡಿಜೇನು ಚೆನ್ನಾಗಿರ್ತದೆ, ಕುಡಿ. ನೀನು ನನ್ ಪಂಚಿ ತರ ಇದೆ. ಪಂಚಿನ ಅಂದ್ರೆ? ನನ್ ತಂಗಿ. ನಿನ್ ತಂಗಿ ಎಲ್ಲಿದ್ದಾಳೆ? ಸತ್ತೋಗ್ಬಿಡ್ತು. ಹೌದಾ? ಐ ಆಮ್ ಸಾರಿ. ಹೆಂಗೆ? ಒಂದ್ಸಲ ಯಾರೋ ಆನೆದಂತ ಕದಿಯೋಕೆ ನಮ್ ಪ್ರಾಂತಕ್ಕೆ ಬಂದಿದ್ರು. ತುಪಾಕಿ ತಂದಿದ್ರು. ನನ್ ತಂಗಿ ಹೂವ ಕೇಳೋಕೆ ಅಂತ ಹೋಗಿದ್ಲು. ಅವರು ಆನೆನ ಸಾಯಿಸೋದ್ ನೋಡಿ ಅದನ್ನ ತಡೆಯಕ್ ಹೋದ್ಲು. ಆ ಕ್ರೂರ ಮನುಷ್ಯರು ನನ್ ತಂಗಿನ ಸುಟ್ಟಿ ಸಾಯಿಸ್ಬಿಟ್ರು. ಸುಟ್ಟು ಸಾಯಿಸ್ಬಿಟ್ರಾ? ನನ್ ತಂಗಿನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಕಾಡೆಲ್ಲ ಹುಡುಕ್ತೆ, ಹೋಗ್ಬಿಟ್ಟಿದ್ರು. ಇಲ್ಲ, ಸತ್ತೋ ತಂಗಿಗೋಸ್ಕರ ಒಬ್ಬಣ್ಣ ಇಲ್ಲಿ ಕೊರಗ್ತಾ ಇದ್ದಾನೆ. ಆದ್ರೆ ಬದುಕಿರೋ ತಂಗಿನ ಸಾಯಿಸಕ್ಕೋಸ್ಕರ ಒಬ್ಬಕ್ಕ ಅಲ್ಲಿ ಸಂಚು ನಡೆಸ್ತಾ ಇದ್ದಾಳೆ. ಸಾರಿ ಸೈಮನ್, ಅವತ್ ಕೈಗೆ ಬಂದ ಅವಕಾಶ ತಪ್ಪೋಯ್ತಲ್ಲ ಅಂತ ಅಪ್ಸೆಟ್ ಆಗಿ ನಿನ್ ಬೈದೆ. ಐ ಆಮ್ ಸಾರಿ. ಪರವಾಗಿಲ್ಲ, ಹೇಳಿ ಏನ್ ಮಾಡ್ಬೇಕು? ಇದು ಅವ್ರು ತಪ್ಪಿಸ್ಕೊಂಡು ಹೋಗಿರೋ ಲಾರಿ ನಂಬರ್. ಆ ಫಾಲ್ತು ಕಿಡ್ನಾಪರ್ಸ್ ಇವತ್ತ ಕಮಿಷನರ್ಗೂ ನಮ್ ಮ್ಯಾನೇಜರ್ಗೂ ಹೀರೋಗಳಾಗ್ಬಿಟ್ಟಿದ್ದಾರೆ. ದೀಪ ಇನ್ನೊಂದು ವಾರದಲ್ಲಿ ಮನೆಗೆ ಬರ್ತಿದ್ದಾಳೆ. ಅದ್ನ ಸಹಿಸ್ಕೊಳಕ್ ಆಗಲ್ಲ. ಪ್ಲೀಸ್, ಐ ಬೆಗ್ ಯು, ನನಗಿದೊಂದು ಸಹಾಯ ಮಾಡು. ಓಕೆ.
ದೀಪಾ 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 ಕಣ್ತೆಗೆ ದೀಪಾ ಕಣ್ತೆಗೆ ದೀಪಾ 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 ಕಣ್ತೆಗೆ ದೀಪಾ ದೀಪಾ ಕಣ್ತೆಗೆ ದೀಪಾ 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 ಕಣ್ತೆಗೆ ದೀಪಾ 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 ಕಣ್ತೆಗೆ ದೀಪಾ ದೀಪಾ ಕಣ್ತೆಗೆ ದೀಪಾ ದೀಪಾ ಕಣ್ತೆಗೆ ದೀಪಾ ನೋಡು ನೋಡು ದೀಪಾ 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 ಕಣ್ತೆಗೆ ದೀಪಾ ಮಾತಾಡು ಮಾತಾಡು ದೀಪಾ ಮಾತಾಡು ದೀಪಾ ಮಾತಾಡು ದೀಪಾ ಮಾತಾಡು ದೀಪಾ ಸಿದ್ಧ, ನಾನೊಂದು ಕೇಳ್ತೀನಿ, ನಿಜ ಹೇಳ್ತೀಯಾ? ಏನದು? ನನ್ನ ಹತ್ರ ಮುಚ್ಚಿಡೋಕ್ ಪ್ರಯತ್ನ ಪಡ್ಬೇಡ. ಮುಚ್ಚಿಡೋ ಅಂತ ಗುಟ್ಟೇನಿದೆ? ನೀನ್ ದೀಪನ್ ಪ್ರೀತಿಸ್ತಾ ಇದೀಯಾ ಅಲ್ವಾ? ಏ ನಿಲ್ಸು, ನಿನ್ನ ಅರ್ಥ ಮಾಡ್ಕೊಳ್ದಿರೋ ದಡ್ಡ ನಾನಲ್ಲ. ನೆನೆ ದೀಪ ಸತ್ತೋದ್ಲು ಅಂತ ಚಂದ್ರ ಹೇಳಿದಾಗ ನಿನಗಾದ ವೇದನೆ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏಯ್, ನೀನ್ ದೀಪನ್ನ ಪ್ರೀತಿ ಮಾಡ್ತಿದ್ಯಾ? ಮುಚ್ಚೋ ಬಾಯಿ. ನಾವು ಕೇರ ಫುಟ್ಪಾತ್, ಅವಳು ಕೋಟ್ಯಾಧಿಪತಿ. ಸಾಕು ನಿಲ್ಸೋ, ವೇದಾಂತ ಮಾತಾಡ್ತಾನೆ. ಯಾಕೆ ಕೇರ ಫುಟ್ಪಾತ್ ಅವ್ರಿಗೆ ಹೃದಯ ಇರಲ್ವಾ? ಪ್ರೀತಿಸು ಮನ್ಸಿರ್ಬಾರ್ದಾ? ಶ್ರೀಮಂತ ಹುಡುಗಿನ ಪ್ರೀತಿಸಬಾರ್ದು ಅಂತ ರೂಲ್ಸ್ ಇದೆಯಾ? ಅದಲ್ವೋ? ಏ ಮುಚ್ಚ ಬಾಯಿ. ನಿನ್ನಲ್ಲಿ ಹುಟ್ಟಿರೋ ಪ್ರೀತಿನ ನೀನೇ ಮುಚ್ಚಿಟ್ಟು ಸಾಯಿಸಕ್ ಪ್ರಯತ್ನ ಮಾಡ್ಬೇಡ. ನೀನು ದೀಪನ ಪ್ರೀತಿ ಮಾಡ್ತಿದ್ಯಾ? ಒಪ್ಕೋ, ಧೈರ್ಯ ಹೊರಗಡೆ ಹೇಳು. ನನ್ ಗೆಳೆಯ ಪ್ರೀತಿಲ್ ಬಿದ್ದಿದ್ದಾನೆ. ಏ ದೀಪ, ನನ್ ಸಿದ್ಧ ನಿನ್ ಪ್ರೀತಿಸ್ತಿದ್ದಾನೆ. ಏನ್ ಹಾಗೆ ನೋಡ್ತಿದ್ಯಾ? ನಿಂತರ ಬಂಗ್ಲೆ, ಕಾರು, ದುಡ್ಡು ಅವನಿಗಿಲ್ಲ ಅಂತನ? ಅದೆಲ್ಲಕ್ಕಿಂತ ಮಿಗಿಲಾದ ಹೃದಯ ಅವನಿಗಿದೆ. ಪ್ರೇಮವೇ ಬಾಳಿನ ಬೆಳಕು, ಬಾ ಪಲುಕು ಈ ಉಸಿರು ಕೈ ಬೆಸೆಯಲಿ. ಜಿನುಗುವ ಕವನದ ಮಳೆಯ ಈ ಸಮಯ, ಈ ಪ್ರೇಮ ಚಿಗುರುಡೆಯಲಿ. ಎದೆಯಲಿ ಸಾವಿರ ನಾದದುಯ್ಯಾಲೆ. ಪ್ರೇಮವೇ ಬಾಳಿನ ಬೆಳಕು, ಬಾ ಪಲುಕು ಈ ಉಸಿರು ಕೈ ಬೆಸೆಯಲಿ. ಪ್ರೀತಿಸುವ ಮನಸ್ಸಿನಲ್ಲಿ ಕನಸು ನೀ ಚೆಲ್ಲಿದೆ. ಪದಗಳಿಗೆ ಪದವಿರಿಸಿ ಪ್ರೀತಿ ಜೊತೆ ಮಾಡಿ
ಕಡಿಮೆ ಮನದಲ್ಲಿ ಅಲ್ಲಿ ನಿನಗಾಗಿ ಕೊನೆಯಿರದ ಅನುರಾಗವೇ ಪ್ರೇಮವೇ ಬಾಳಿನ ಬೆಳಕು ಬಾ ಪಲಕು ಈ ಉಸಿರು ಕೈ ಬೆಸೆಯಲಿ ಒಮ್ಮೆ ಈ ಹೃದಯ ಅರಿತು ನೀ ನೋಡು ಮಿತಿಯೇ ಇರದಂತೆ ನಾ ಮೆಚ್ಚಿದೆ ಒಂದು ಹಿಡಿ ಪ್ರೀತಿ ಒಂದು ಹೂ ನಗೆಯ ಬಯಸಿ ನಿನ್ನಲ್ಲಿ ಕೈ ಚಾಚಿದೆ ನಾನಾರೋ ನೀನಾರೋ ಗತ ಜನ್ಮದೆ ನೀನೆಲ್ಲೋ ನಾನೆಲ್ಲೋ ಮರು ಜನ್ಮಕ್ಕೆ ಎಂದು ನೆನಪಿರಲಿ ಈ ಪ್ರೀತಿ ಪ್ರತಿ ಜನ್ಮಕ್ಕೂ ಪ್ರೇಮವೇ ಬಾಳಿನ ಬೆಳಕು ಬಾ ಪಲಕು ಈ ಉಸಿರು ಕೈ ಬೆಸೆಯಲಿ ಜಿನುಗುವ ಕವನದ ಮಳೆಯ ಈ ಸಮಯ ಈ ಪ್ರೇಮ ಚಿಗುರುಡೆಯಲಿ ಎದೆಯಲಿ ಸಾವಿರ ನಾದಗುಯ್ಯಾಲೆಯೇ ಪ್ರೇಮವೇ ಬಾಳಿನ ಬೆಳಕು ಬಾ ಪಲಕು ಈ ಉಸಿರು ಕೈ ಬೆಸೆಯಲಿ ಹಾ ಥ್ಯಾಂಕ್ ಯು ಸೈಮನ್, ಥ್ಯಾಂಕ್ ಯು ಸೋ ಮಚ್. ಈ ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ, ನಾನು ಯಾವತ್ತೂ ಮರೆಯಲ್ಲ. ಏನು? ನೋ 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 ನೋ, ಈ ಅಟೆಂಪ್ಟ್ನ ನೀನ್ ಮಾಡ್ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ತಿನ್ಬೇಡ ವಿಷ. ಇದನ್ನ ಹಚ್ಚಿ ವಿಷ ಪ್ರಾಣಿಗಳು ಹೊಡೆದ್ರೆ ಸತ್ತೋಗ್ಬಿಡುತ್ತೆ. ನಿನಗ್ ತಿನ್ನೋಕೆ ಹಣ್ಣು ತರ್ತೀನಿ. ನನಗ್ ಗೊತ್ತಾಗ್ದಾಗ ಬೇರೆ ಏನು ಮುಟ್ಬೇಡ, ಏನು ತಿನ್ಬೇಡ. ಬರ್ತೀನಿ, ಇಲ್ಲೇ ಇರು. ಇದು ನನ್ ಬೇಟೆ ಅಲ್ಲ, ಹಣ್ಣು ತರ್ತೀನಿ. ಇಲ್ಲೇ ಇರು.
ನೋಡು, ನಮ್ಮನ್ನ ನೋಡಿ ನೀನೇನ್ ಭಯ ಪಡ್ಬೇಡ. ನಾವೇನು ಮಾಡಲ್ಲ. ದೀಪ ಅಂತ ನಂತರನೇ ಇರೋ ಒಂದು ಹುಡುಗಿ ಈ ಕಾಡಲ್ಲಿದ್ದಾಳಲ್ವಾ, ಆ ಹುಡುಗಿ ಅವಳ ಜೊತೆ ಇಬ್ರು ಹುಡುಗರು ಈ ಕಾಡಲ್ಲಿದ್ದಾರೆ. ಎಲ್ಲಿದ್ದಾರೆ ಹೇಳು? ಹೇಳು. ಹೇಳಿದ್ರೆ ನಿನ್ಗೆ ಇಷ್ಟ ಹಣ ಕೊಡ್ತೀನಿ. ಹಾ, ಇಷ್ಟು ಹಣ ಕೊಡ್ತೀನಿ. ಈ ಕಡೆನಾ? ಈ ಕಡೆನಾ? ಯಾವ ಕಡೆ ಇದ್ದಾರೆ ಹೇಳು? ನಿನ್ ಹತ್ರ ಇದ್ದ ಹುಡುಗ ನನ್ನ ನೋಡಿ ದೀಪ ಅಂತ ಕರೆದಾಗ್ಲೇ ಗೊತ್ತಾಯ್ತು ನಿನಗ್ ದೀಪ ಗೊತ್ತಿದೆ ಅಂತ. ಅವಳು ಯಾರು ಗೊತ್ತಾ? ನನ್ ತಂಗಿ. ಅವಳನ್ನ ಇಬ್ರು ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅವಳ ಮನೆಗ್ ಕರ್ಕೊಂಡು ಹೋಗಕ್ಕೆ ನಾನು ಹೊಡ್ಕೊಂಡ್ ಬಂದಿದ್ದೀನಿ. ಕೊಲ್ಲಕ್ ಬಂದಿದೀಯಾ? ದೀಪ ನನಗೂ ತಂಗಿನೇ, ಅವಳನ್ನ ನಾನು ಕಾಪಾಡ್ಕೋತೀನಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋ ಮನುಷ್ಯ ಅಲ್ಲ ಇವನು. ಅನ್ಯಾಯವಾಗಿ ನನ್ನ ಕೈಯಿಂದ ಸಾಯ್ಬೇಡ, ಮರ್ಯಾದೆಗೆ ಹೇಳ್ಬಿಡು. ಹಠ ಮಾಡ್ಬೇಡ, ಹೇಳು. ನಮ್ ಜಾತಿಲಿ ಕೊಟ್ಟ ಮಾತೆ ತಪ್ಪಲ್ಲ. ನೀ ನನ್ನ ಮೈನ ತೂತ ಮಾಡಿದ್ರು ನಾನು ಹೇಳಲ್ಲ. ನಿಮ್ ಜಾತಿಲಿ ಕೊಟ್ಟ ಮಾತು ತಪ್ಪಲ್ಲ. ಪ್ರಾಣಕ್ಕಿಂತ ನಿಂಗ್ ಮಾತೆ ಮುಖ್ಯ. ಹಾಗಾದ್ರೆ ಸಾಯಿ. ದೀಪದ ಕರ್ಕೊಂಡು ಆ ಕಡೆ ಅಕ್ಕ, ಏನಮ್ಮ ದೀಪು, ನನ್ನ ಬಂಗಾರ. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲಮ್ಮ. ಈ ರೂಪಾಳ ನಿಜ ಸ್ವರೂಪ ಈ ತರ ಇರುತ್ತೆ ಅಂತ ನಿನ್ ಕನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ಲ? ದ್ಯಾಟ್ ಇಸ್ ರೂಪ. ಆದ್ರೆ ಆ ದೇವ್ರು ನಿನ್ ಸಾವ್ಗೆ ಅದು ಎಷ್ಟು ತಿರುವುಗಳನ್ನ ಕೊಟ್ಟಿದ್ದಾನೆಲೇ. ಹಾ, ಅಕ್ಕ, ನೋ, ನಾನ್ ನಿನ್ನ ಅಕ್ಕ ಅಲ್ಲ. ಮುಕುಂದರಾಯರ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಏಕೈಕ ವಾರಸ್ದಾರಳ. ಅಂಡರ್ಸ್ಟ್ಯಾಂಡ್? ನನಗ್ ನಿನಗಿಂತ ಆಸ್ತಿ ದೊಡ್ಡದಲ್ಲ ಅಕ್ಕ. ಆಸ್ತಿ ಪೂರ್ತಿ ನೀನೇ ತಗೋ. ಇಸ್ ಇಟ್? ಹೌ ಗ್ರೇಟ್. ನನಗಾಗಿ ನಿನ್ನ ಭಾಗದ ಆಸ್ತಿನ ತ್ಯಾಗ ಮಾಡ್ತಿದ್ಯಾ? ನಿನ್ ದೇವತೆ ದೀಪು, ನಿನ್ ತ್ಯಾಗ ಮೂರ್ತಿ. ನಿಜವಾಗ್ಲೂ ನಿನ್ ತ್ಯಾಗ ಮೂರ್ತಿ. ನಿನ್ ಹತ್ರ ಭಿಕ್ಷೆ ಬೇಡಕ್ ಬಂದಲ್ವೇ ನಾನು?
ಗೊತ್ತಾಯ್ತಾ? ಗೆಟ್ ರೆಡಿ ಟು ಡೈ. ಒಂದು ಹೆಜ್ಜೆ ಏನಾದ್ರೂ ಮುಂದೆ ಇಟ್ಟರೆ ನೀನು ಒಂದು ಹೆಣ್ಣು ಅನ್ನೋದು ನಾನು ನೋಡೋದಿಲ್ಲ. ರೂಪ, ಇಂಥ ಒಳ್ಳೆ ಮನಸ್ಸಿರೋ ತಂಗಿ ಸಿಕ್ಕಿರೋದು ನಿನ್ನ ಅದೃಷ್ಟ. ದಯವಿಟ್ಟು ದೀಪನ ಕೊಲ್ಲೋ ಪ್ರಯತ್ನ ನಿಲ್ಸು ಪ್ಲೀಸ್. ಬನ್ನಿ. ನಿನ್ ಸಂತೋಷನ ಡಿಸ್ಟರ್ಬ್ ಮಾಡ್ತೀನಿ ಅಲ್ವಾ? ಎಷ್ಟು ವರ್ಷಗಳ ದಾಹನ ಇವತ್ತು ತೀರಿಸ್ಕೊಂಡ್ಯಾ? ಸ್ವಂತ ತಂಗಿಗಿಂತ ಆಸ್ತಿನ ಮುಖ್ಯ ಆಯ್ತಲ್ಲ ನನಗೆ. ನಮ್ಮ ಮುಂದೆ ಕಣ್ಣು ಬಿಟ್ಟು ಪ್ರಪಂಚ ನೋಡಿ ಹುಡುಗಿ ನೀನು ನಮ್ ಕಣ್ಣನ್ನು ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ಯಲ್ಲ, ರಿಯಲಿ ಗ್ರೇಟ್. ಆದ್ರೆ ದೀಪ ನೀನ್ ಅನ್ಕೊಂಡಾಗೆ ನಿನ್ ಕೈಯಿಂದ ಸತ್ತಿಲ್ಲ. ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ನಮ್ ಡಿಪಾರ್ಟ್ಮೆಂಟ್ ಅವರು ನಿನ್ ಕಣ್ ಮುಚ್ಚಿದ್ರು. ದೀಪ ಕಿಡ್ನಾಪ್ ಆದ ದಿವಸನೇ ನಿನ್ನ ನಿಜ ರೂಪ ಬಯಲಾಯ್ತು. ಅವತ್ತಿನಿಂದ ಮಿಸ್ಟರ್ ದೇಸಾಯಿ ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಬಂದಿದ್ದಾರೆ. ಐ ಆಮ್ ಸಾರಿ ರೂಪ, ನಿನ್ನನ್ನು ಎತ್ತಿ ಆಡಿಸಿದ ಈ ಕೈಯಿಂದಲೇ ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗಿ ಬಂದಿದೆ. ಏನು ನಕರ ಮಾಡಬೇಡ, ಜೊತೆಲ್ ಬಾ. ಅಕ್ಕ ಮಾತಾಡು ಅಕ್ಕ 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 ದೀಪಾನ ಸಾವಿನಿಂದ ಕಾಪಾಡಿದ್ದಕ್ಕೆ ನಮ್ ಡಿಪಾರ್ಟ್ಮೆಂಟ್ ನಿಮ್ಮನ್ನ ಅಭಿನಂದಿಸುತ್ತೆ. ಆದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸಲೇಬೇಕು.
ನಮಸ್ಕಾರ ಸರ್. ನಮಸ್ಕಾರ ಸರ್. ತಗೊಳ್ಳಿ. ದುಡ್ಡಿಗೋಸ್ಕರ ನೀವಿಬ್ರು ಜೀವನದಲ್ಲಿ ಬಹಳ ಸಮಸ್ಯೆಗಳನ್ನ ಎದುರಿಸಿದ್ದೀರಿ ಅಂತ ನಮ್ಮ ಮ್ಯಾನೇಜರ್ ಹೇಳಿದ್ರು. ಇನ್ ಮುಂದೇನಾದ್ರೂ ಈ ರೀತಿ ಸಮಸ್ಯೆಗಳು ಬರಬಾರ್ದು ಅಂತ ಈ 10 ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದೀನಿ. ದೀಪ ಅಮೆರಿಕ ಹೋಗೋದಕ್ಕೆ ಮುಂಚೆ ಪದೇ ಪದೇ ಹೇಳೋಗಿದ್ದಾಳೆ ಇದನ್ನ ನಮ್ಗೆ ಕೊಡ್ಬೇಕು ಅಂತ. ಅಂದ್ರೆ ದೀಪ ಅವಳು ಮೊದಲೇ ಗಂಡನ ಜೊತೆ ಅಮೆರಿಕ ಹೊರಟೋದ್ಲು. ಐ ಆಮ್ ಸಾರಿ ಯಂಗ್ ಮ್ಯಾನ್, ನೀವು ಜೈಲಲ್ಲಿ ಇದ್ದಿದ್ರಿಂದ ದೀಪ ಮದುವೆ ವಿಷಯ ನಿಮ್ಗೆ ತಿಳ್ಸಕ್ಕಾಗ್ಲಿಲ್ಲ. ಇದು ಜೈಲಲ್ಲಿ ಕೊಟ್ಟು ಸಂಬಳದ ದುಡ್ಡು. ಈ ಚೆಕ್ ಜೊತೆ ಈ ದುಡ್ಡು ದೀಪಾಗೆ ಕೊಟ್ಬಿಡಿ. ದೀಪ ಮದ್ವೆಗೆ ಇದ್ ನಾವು ಕೊಡ್ತಿರೋ ಉಡುಗೊರೆ ಅಂತ ಹೇಳ್ಬಿಡಿ ಸರ್. ಸರ್, ದುಡ್ಡಿಗಾಗಿ ನಾವು ತಪ್ಪದಾರಿಯಲ್ಲಿ ಹೋಗ್ತಿದ್ವಿ. ಆದ್ರೆ ದುಡ್ಡೇ ಜೀವನ ಅಲ್ಲ ಅಂತ ನಮ್ಗೆ ಈಗ ಗೊತ್ತಾಯ್ತು. ದುಡ್ಡನ್ನ ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಒಂದು ಒಳ್ಳೆ ಸ್ನೇಹನ, ಪ್ರೀತಿನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ. ಸರ್, ದುಡ್ಡಿನ ರೂಪದಲ್ಲಿ ನೀವು ತೋರಿಸ್ತಾ ಇರೋ ಪ್ರೀತಿ, ಅಭಿಮಾನಕ್ಕೆ ತುಂಬಾ ಸಂತೋಷ. ಬರ್ತೀವಿ ಸರ್. ಏ ಸಿದ್ಧ, ಏ ನೋಡಲ್ಲಿ. ಈಗ್ಲಾದ್ರೂ ಗೊತ್ತಾಯ್ತಾ ಅಂಕಲ್, ಅವ್ರ ದುಡ್ಗೋಸ್ಕರ ಆಸೆ ಪಡೋರಲ್ಲ ಅಂತ. ದೀಪ, ನೀನೇ ಗೆದ್ಯಮ್ಮ, ಗೆದ್ದೆ. ಸಾರಿ ಫ್ರೆಂಡ್ಸ್, ಒಂದು ಚಿಕ್ಕ ಪರೀಕ್ಷೆ ಮಾಡಿದ್ವಿ ಅಷ್ಟೇ. ಪರೀಕ್ಷೆ ಮಾತ್ರ ಅಲ್ಲ, ನಿನಗೀಗ ಒಂದು ಶಿಕ್ಷೆ. ದೀಪನ್ ಜೊತೆಗೆ ನಮ್ಮ ಸಮಸ್ತ ಆಸ್ತಿಗೂ ಜವಾಬ್ದಾರಿ ತಗೋಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ.